ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಒಂದೇ ಗುರು ಪರಂಪರಾಂ. ನಾವು ನಿನ್ನಿನ ದಿವಸ ಅನುಭವ ಸಾರದ ಪ್ರಥಮ ಸಂಧಿಯನ್ನು ನೋಡ್ತಾ ಇದ್ದೀವಿ. ಇದು 2ನೇ ಸೂತ್ರ ಮುಗಿತೇನ್ರಿ? ಹಾ ಮುಗಿದ. ಈಗ 3ನೇ ಸೂತ್ರ ಓದ್ತೇನೆ ನೋಡ್ರಿ. ಸರ್ವತ್ವದೊಳು ಒಪ್ಪಿರಲ್ ಓರ್ವ ಶಿಷ್ಯನು ಆದರದಿಂದ ಬಂದೆರಗಿ ಬೆಸಗೊಂಡನು. ಸೂತ್ರ ತ್ರಿಪದಿ. ಕರುಣ ಸತ್ಕಲೆ ಶಾಸ್ತ್ರ ಪರಿಣಾತೆ ನಿರಾಶೆ ಸೌಂದರತೆ ಸುಮುಖತ್ವ ಸುಗುಣ ಸುಜ್ಞಾನಗಳಿರಲವನೆ ದಿವ್ಯ ಗುರುಬತ್ತು ಗುರುದೇವತಾರಕ್ತಿ ವರವೇದ ವಿಧಿನಿಷ್ಠೆ ವಿರತಿ ಮುಂತಾದ ನವಸುಚಾರಿತ್ರಂಗಳಿರಲವನೆ ಶಿಷ್ಯ ನೆನಿಸುವನು. ಒಂದೋ ದಿನದೊಳು ಯೋಗಿ ವೃಂದದೊಳಗೂಡಿ ಸುಖದಿಂದೊಪ್ಪುತ್ತಿರ್ತೋಳ್ ಆಗುವರೇಣಲಂ ಬಂದು ಕಂಡಾತನು ಜನಂತೆ. 2 ಪದವೆರಡು ಕರವೆರಡು ಭುಜವೆದೆ ನೊಸಲು ಬೆರಡು ನೆಲಸೋಂಕಲ್ ಅಷ್ಟಾಂಗದಿಂ ನಮಿಸಿ ಗುರುವರ್ಯ ಕರುಣೇಶನಗೆಂದ. ಮತ್ತೆ ಗುರುಪಾದ ಮಂಪತ್ತು ಶಿರದೊಳುಸು ಕಂಬೆತ್ತು ಕೈ ಮುಗಿದು ನುತಿಸಿ ನೂರ್ಮಡಿಸಿ ನಲಬೆತ್ತು ಬೆಸಗೊಂಡ ನವನಂತು. ಗುರುವೇ ನಿನ್ನ ಪವನವ ಧರಿಸು ಫಲವಂದದಿಂದಿರುತ್ತೀರ್ಪ ಜಗಮೋ. ಇದೇನು ಎಲ್ಲಿ ಕೊಟ್ಟಿ ಬಂದುರವಾಗಿ ತೋರುತ್ತಿಹುದೆಂತು. ಕೆಲರೀದಂ ಖುಷಿಯೆಂದು ಕೆಲರೀದಂ ದಿಟವೆಂದು ಕೆಲರೀದಂ ಮೊದಲೋಳ್ ಇಹುದು ಅದರಿದೋಡಿಲ್ಲೆಂದು ಕೆಲರೀದಂ ನುಡಿಯಲರಿದೆಂದು. ಬೇರೆ ಬೇರನುಮಾನ ಬೇರೆ ಬೇರೆ ತರ್ಕಂ ಬೇರೆ ಬೇರಾದ ಶಾಸ್ತ್ರಯುಕ್ತಿಗಳಿಂದೆ ಸಾರಿ ಸಂಪಾದಿಸುವರಿಲ್ಲಿ. ಏನೆಂದು ತಿಳಿವೆ ನಾನೇನೆಂದು ನಂಬಿ ಸಂಧಾನ ಮಮ್ಮಾಳ್ಪೇನ್. ಇದನೇ ಸತ್ಯಾರ್ಥ ನಿಧಿ ನೀನೇ ಗುರುವರ್ಯ ಕರುಣಿಪುದು. ಪ್ರಶ್ನೆ ನಿರೂಪಣೆ ಸೂತ್ರ 3ಕ್ಕೆ ತ್ರಿಪದಿ 31. ಬಳಿಕ ಹಿಂದಿನ ಸೂತ್ರದ ಬಳಿಕ ಪ್ರಕರಣ ಸ್ಥಿತಿ ನಿರೂಪಣೆ ಸೂತ್ರ 2 ಪದ 22ರ ನಂತರ ಗ್ರಂಥವು ಪ್ರಯೋಜನವಾಗಿರುವುದು ಎಂಬುದನ್ನು ತೋರಿಸಿ ಈ ಸೂತ್ರದಲ್ಲಿ ಗುರು ಮತ್ತು ಶಿಷ್ಯ ಇವರುಗಳ ಲಕ್ಷಣವನ್ನು ಮತ್ತು ಜಗದ್ವಿಷಯಕವಾದ ಪ್ರಶ್ನೆಯನ್ನು ತೋರಿಸುತ್ತಾರೆ. ಗುರು ಅಂದ್ರೆ ಹೆಂಗಿರ್ಬೇಕು, ಶಿಷ್ಯ ಅಂದ್ರೆ ಹೆಂಗಿರ್ಬೇಕು, ಪ್ರಶ್ನೆ ಹೆಂಗ್ ಮಾಡ್ಬೇಕು, ಜಗತ್ತಂದ್ರೆ ಏನು, ಈ 3 ಪ್ರಶ್ನೆ ಮಾಡ್ತಾವ. ಸೂತ್ರ 3. ಗುರು ಸರ್ವ ಸುಖದೋಳು ಒಪ್ಪಿರಲ್ ಓರ್ವ ಶಿಷ್ಯನು ಆದರದಿಂದ ಬಂದೆರಗಿ ಬೆಸಗೊಂಡನು. ಹಿಂಗ್ ಓದಾ ಕಲಿಬೇಕು. ಎಲ್ಲಿ ನಿಂದ್ರಬೇಕು ಅಲ್ಲಿ ನಿಂದ್ರಬೇಕು, ಎಲ್ಲಿ ನಿಂದ್ರಬಾರ್ದು ಅಲ್ಲಿ ನಿಂದ್ರಬಾರ್ದು. ಗುರು ಸರ್ವ ಸುಖದೋಳು ಒಪ್ಪಿರಲ್ ಓರ್ವ ಶಿಷ್ಯನು ಆದರದಿಂದ ಬಂದೆರಗಿ ಬೆಸಗೊಂಡನು. ಸೂತ್ರ ಶ್ರೋತ್ರಿಯ ಬ್ರಹ್ಮನಿಷ್ಠಾದ ಗುರುಗಳು ಅಂದ್ರೆ ಗುರು ಸರ್ವ ಸುಖದೋಳ್ ಬ್ರಹ್ಮಾನಂದದಲ್ಲಿ ಒಪ್ಪಿರಲ್ಲ ಶೋಭಾಯಮಾನವಾಗಿರಲು ಒಬ್ಬ ಶಿಷ್ಯರು ಮುಮುಕ್ಷುವು ಆದರದಿಂದ ಭಕ್ತಿಯಿಂದ ಬಂದು ಪ್ರಾಪ್ತನಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಬೆಸಗೊಂಡನು, ಕೇಳಿಕೊಂಡನು. ತಾತ್ಪರ್ಯ ಹೇಳ್ತಾರೆ. ಒಂದಾನೊಂದು ದಿವಸ ಗುರುಗಳು ಸರ್ವ ಸುಖದಿಂದ ಕೂಡಿಕೊಂಡು ಶೋಭಾಯಮಾನವಾಗಿರಲು ಒಬ್ಬ ಶಿಷ್ಯನು ಬಂದು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ
ಪ್ರಶ್ನೆಯನ್ನು ಮಾಡುವಂತವನಾದನು. ಶಂಕ ಮಾಡ್ತಾವ, ತರ್ಕ ಬುದ್ಧಿ ಶಂಕ ಮಾಡ್ತಾನೆ. ಮಾಡ್ರಿ. ಪ್ರತಿಯೊಬ್ಬನು ಒಂದೊಂದು ಸುಖದಿಂದ ಕೂಡಿರ್ಲಿಕ್ಕೆ, ಪ್ರತಿಯೊಂದು ಅನ್ಬಾರ್ದ, ಪ್ರತಿಯೊಬ್ಬನು ಒಂದೊಂದು ಸುಖದಿಂದ ಕೂಡಿರ್ಲಿಕ್ಕೆ ಅಂತ ಅರ್ಥ ಆಗ್ತದೆ. ಪ್ರತಿಯೊಬ್ಬನು ಒಂದೊಂದು ಸುಖದಿಂದ ಕೂಡಿಕೊಟ್ಟಿರಲು ಬರುತ್ತದೆ. ಹೇಗೆಂದರೆ ಪುತ್ರ ಲಾಭ ಸುಖದಿಂದ ಕೂಡಿರಲು ಧನ ಲಾಭ ಸುಖದಿಂದ ಕೂಡಿರ್ಲಿಕ್ಕೆ ಬರುವುದಿಲ್ಲ. ಒಂದೇ ಸಮಯದಲ್ಲಿ ಎರಡು ವಸ್ತುಗಳ ಅನುಭವ ಏಕಕಾಲಕ್ಕಾಗುವುದಿಲ್ಲ. ಪ್ರಶ್ನೆ ಇಲ್ಲ. ಪುತ್ರ ಹುಟ್ಟ್ಯಾನ, ಸುಖ ಆಗೈತಿ ಅಂದಾಗ ಧನ ಲಾಭ ಆದ್ರ ಧನ ಲಾಭದ ಸುಖ, ಪುತ್ರ ಲಾಭದ ಸುಖ ಎರಡು ಅಕ್ಕಾವೇನ್ರಿ? ಇಲ್ಲ, ಒಂದಿದ್ದಾಗ ಒಂದಾಗುದಿಲ್ಲ, ಒಂದರ ನಂತರ ಒಂದಾಗ್ತದೆ. ಪುತ್ರ ಲಾಭದಿಂದ ಸುಖ ಆತು, ಮುಂದೆ ಧನ ಲಾಭ ಆತು. ಧನ ಲಾಭದಿಂದ ಸುಖ ಆಗ್ಬೇಕಾದ್ರ ಪುತ್ರ ಲಾಭದ ಸುಖ ಹೋತು. ಎರಡು ಕೂಡ ಇರ್ತಾವೇನ್ರಿ? ಇರುವುದಿಲ್ಲ. ಪ್ರಶ್ನೆ ಇಲ್ಲೈತೆ. ಒಂದು ಕರ್ಮ ಫಲದ ಸುಖವನ್ನು ಉಪಭೋಗಿಸುವಾಗ ಮತ್ತೊಂದು ಕರ್ಮ ಫಲದ ಸುಖವನ್ನು ಉಪಭೋಗಿಸ್ಲಿಕ್ಕೆ ಬರುವುದಿಲ್ಲ. ಹೌದಾ? ಹೌದ್ರಿ. ಇನ್ನು ಒಂದು ಇಂದ್ರಿಯದಿಂದ ಒಂದು ವಿಷಯ ಸುಖವನ್ನು ಉಪಭೋಗಿಸುವಾಗ ಮತ್ತೊಂದು ವಿಷಯ ಸುಖದಿಂದ ಕೂಡಲಿಕ್ಕೆ ಬರುವುದಿಲ್ಲ. ನೋಡ್ರಿ, ಕಣ್ಣಿನಿಂದ ನೋಟವನ್ನ ಸವಿಬೇಕಾದ್ರೆ ಕಿವಿಯಿಂದ ಶ್ರೋತ್ರವನ್ನ ಸವಿಲಿಕ್ಕೆ ಬರುವುದಿಲ್ಲ. ಬರ್ತದಂತೀರೇನು? ವಿಚಾರ ಮಾಡ್ರಿ. ಯಾಕೆ ಬರೋದಿಲ್ರಿ? ಬರ್ತದ ಅನ್ನೋರು ಯಾರು ಅಂತಾರ ಹೇಳ್ರಿ. ಬರೋದಿಲ್ಲ ಅಂತಾರ. ಬರೋದಿಲ್ಲ. ಕಣ್ಣಿನಿಂದ ನೋಡುವತ್ತ ಕಿವಿಯಿಂದ ಕೇಳಾಕ್ ಬರೋದಿಲ್ಲ, ಕಿವಿಯಿಂದ ಕೇಳುವ ಹೊತ್ನಾಗ ನಾಲ್ಗಿಂದ ರುಚಿ ನೋಡಕ್ ಬರೋದಿಲ್ಲ, ನಾಲ್ಗಿಂದ ರುಚಿ ನೋಡಕ್ ಬರೋದಿಲ್ಲ ಅಂತ ಮಾಡುವ ಹೊತ್ನಾಗ ಸ್ಪರ್ಶದಿಂದ ಸುಖ ಅನುಭವಸಾಕ್ ಬರೋದಿಲ್ಲ. ಒಂದೊಂದು ಕಾಲಕ್ಕೆ ಒಂದ ಸುಖವನ್ನ ಅನುಭವಸಾಕ್ ಬರ್ತದ. ಇಲ್ಲದ ಪ್ರಶ್ನೆ ಇಲ್ರಿ. ನಾವು ನೋಡ್ರಿ, ಪುಂಗಿನೂ ಬಾರಿಸ್ತೇನಿ, ನಾನು ಪುಟಾಣಿನೂ ತಿಂತೀನಿ, ಎರಡು ಒಮ್ಮೆ ಮಾಡ್ತೇನಿ ಅಂತ ಅವನು ಒಬ್ಬವ ಪ್ರಶ್ನೆ ಮಾಡ್ತಾನ. ಯಾಕಾಗೋದಿಲ್ರಿ? ನಾನು ಪುಟಾಣಿನೂ ತಿಂತೇನಿ, ಪುಂಗಿನೂ ಬಾರಿಸ್ತೇನಿ. ಒಂದೇ ವಾಗೇಂದ್ರಿಯ ಎಲ್ಲದ ಒಂದೇ ಬಾಯಿಯಿಂದ ಎರಡು ಕೆಲಸ ಮಾಡ್ತೇನೆ ನೋಡ್ರಿ. ಪುಟಾಣಿನೂ ತಿನ್ನಾಗತ್ತೇನಿ, ಪುಂಗಿನೂ ಬಾರ್ಸಾಗತ್ತೇನಿ ಅಂತ ಯಾವನೊಬ್ಬ ಅಂತಾನ. ವಿವೇಕಿ ಏನ ಅದ? ಎಂತ ವಿವೇಕಿ ಅವ? ತರ್ಕ ಉಪಯೋಗ ಮಾಡವ. ಕೇಳ್ಬಹುದು. ಅವಾಗ ಹೇಳ್ಬೇಕು ಅವಾಗ, ನೋಡಪ್ಪ, ನೀ ಪುಟಾಣಿ ತಿನ್ನೋ ಮುಂದ ಪುಂಗಿ ಬಾರ್ಸಾಗತ್ತಿಲ್ಲ, ಪುಂಗಿ ಬಾರ್ಸೋ ಹೊತ್ತಾಗ ಪುಟಾಣಿ ತಿನ್ನಾಗತ್ತಿಲ್ಲ. ಒಂದಾದ ನಂತರ ಒಂದ್ ನಡೆದ ಒಳಗ ಸಮವಾಗಿ ನಡೆದಾವ, ಎರಡು ಒಮ್ಮೆ ನಡೆದಿಲ್ಲ. ಅದಕ್ಕ ಒಂದು ಇಂದ್ರಿಯದಿಂದ ಒಂದು ಸುಖವನ್ನ ಉಪಭೋಗ ಮಾಡುವಾಗ ಮತ್ತೊಂದು ಇಂದ್ರಿಯದಿಂದ ಮತ್ತೊಂದು ವಿಷಯ ಸುಖವನ್ನ ಕೂಡಲಿಕ್ಕೆ ಬರುವುದಿಲ್ಲ. ಹೀಗಿದ್ದು ತಾವು ಸರ್ವ ಸುಖದಿಂದ ಗುರುಗಳು ಕೂಡಿಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ನನಗೆ ಆಶ್ಚರ್ಯ ಅಲ್ಲ, ಆಶ್ಚರ್ಯ. ಎಲ್ಲಾ ಸುಖಗಳಿಂದ ಹೇಗೆ ಕೂಡಿರ್ತಾನ್ರಿ ಅವ ಗುರು? ಎಲ್ಲಾ ಸುಖದಿಂದ ಹೇಗೆ ಕೂಡಿರ್ತಾರೆ? ಇದು ಸ್ವಲ್ಪ ವಿಚಿತ್ರ ಅಂತ ನನಗೆ. ಒಂದು ಸುಖದಿಂದ ಕೂಡಿದ್ದ ಇನ್ನೊಂದು ಸುಖದಿಂದ ಇರಾಕ್ಬಾರ್ದು ನಮ್ಮ ಅನುಭವ. ಪ್ರಶ್ನೆ ಹೆಂಗಿರ್ಬೇಕು ಅಂದ್ರೆ ಚುರುಕೈ ಬುದ್ಧಿ ಅಂತ ಲೆಕ್ಕ. ಸಮಾಧಾನ ಹೇಳ್ತಾರೆ ನೋಡಿ. ಗುರುಗಳು ಸರ್ವ ಸುಖದಿಂದ ಕೂಡಿರುತ್ತಾರೆಂದು ಹೇಳಿರುವುದು ಬಾಹ್ಯ ಪರಿಚ್ಛಿನ್ನ ದೃಷ್ಟಿಯಿಂದ ಹೇಳಿದ್ದಲ್ಲಪ್ಪ. ಮತ್ತೇನಂದ್ರ ಪರಿಪೂರ್ಣವಾದ ಆತ್ಮದೃಷ್ಟಿಯಿಂದ ಹೇಳಿರುತ್ತದೆ. ಹೇಗೆಂದರೆ ಜ್ಞಾನಿಯು ಪರಿಪೂರ್ಣ ಚೈತನ್ಯವೇ ತಾನಾಗಿರುವುದರಿಂದ ಸಕಲ ಶರೀರಗಳಲ್ಲಿಯೂ ಸಾಕ್ಷಿ ರೂಪದಿಂದ ಇರುತ್ತೇನೆಂದು ತಿಳಿದಿದ್ದಾನೆ. ಎಲ್ಲ ಶರೀರಗಳಲ್ಲಿ ಸಾಕ್ಷಿ ರೂಪದಿಂದ ಅದಾನಿಲ್ಲ ಆತ್ಮ ಅದಾನ. ಇವತ್ತ ಒಬ್ಬವ ಪುತ್ರ ಲಾಭದಿಂದ ಸುಖವನ್ನ ಅನುಭವಿಸಕತ್ತಾನ, ಮತ್ತೊಬ್ಬವ ಧನ ಲಾಭದಿಂದ ಸುಖವನ್ನ ಅನುಭವಿಸ್ತಾನ. ಆ ಸಾಕ್ಷಿ ಆದವಂಗ ಎಲ್ಲ ಸುಖಗಳು ಅದಾವ್ರಿ ಅಂತ ಹೇಳ್ತಾನ. ಸಾಕ್ಷಿ ಆದವ ವಿಚಾರ ಮಾಡಪ್ಪ. ಪರಿಚಿನ್ನ ದೃಷ್ಟಿಯಿಂದ ಹೇಳಿಲ್ಲ, ಆತ್ಮ ದೃಷ್ಟಿಯಿಂದ ಹೇಳಾಗತ್ತೈತಿ. ನೀನು ವಾಚಾಂತಗಳ ಲಕ್ಷ ಕೊಡ್ಬೇಡ, ಲಕ್ಷಾಂತಗಳ ಲಕ್ಷ ಕೊಡು. ಸಕಲ ಶರೀರಗಳಲ್ಲಿ ಸಾಕ್ಷಿ ರೂಪದಿಂದದಲ್ಲವ ಆತ್ಮ. ಆದ್ದರಿಂದ ಸಾರ್ವಭೌಮ ರಾಜನ ಬದಲು ಮಾಡಿಕೊಂಡು 10 ಮಂದಿಯಲ್ಲಿ 10 ಸುಖಗಳನ್ನು ಅನುಭವ ಮಾಡ್ತಾನ ಜ್ಞಾನಿ. ಯಾರ್ಯಾರ್ರಿ ಅವ್ರು 10 ಮಂದಿ? ಒಬ್ಬ ಸಾರ್ವಭೌಮ ರಾಜನ ಸುಖ ಒಂದು ಪಟ್ಟ ತಿಳ್ಕೊಂಡ್ರ, 1 ಯೂನಿಟ್. ಅದರ 10 ಪಟ್ಟು ಗಂಧರ್ವ ಸುಖ ಅದ. ಅದರ 10 ಪಟ್ಟು ದೇವಗಂಧರ್ವ 3, 2 ಗಂಧರ್ವ, 1ನೇದು ರಾಜ ಅಥವಾ ಸಾರ್ವಭೌಮ ರಾಜ,
ಎರಡನೇದು ಗಂಧರ್ವ, ಅವನಿಗಿಂತ 10 ಪಟ್ಟು ಹೆಚ್ಚಿನ ಸುಖ. ಅವನಿಗಿಂತ 10 ಪಟ್ಟು ಸುಖ ದೇವಗಂಧರ್ವ. ದೇವಗಂಧರ್ವಗಿಂತ 10 ಪಟ್ಟು ಪಿತೃಗಳು 4, ಅಜಾನ ದೇವತೆಗಳು 5, ಕರ್ಮ ದೇವತೆ 6, ದೇವತಾ 7, ಇಂದ್ರ 8, ಬೃಹಸ್ಪತಿ 9, ಪ್ರಜಾಪತಿ 10. ಇಲ್ಲೇವರೆಗೂ ಒಂದಕ್ಕಿಂತ ಒಂದು ಹೆಚ್ಚಿನ ಸುಖಗಳದಾವ. ತಾರತಮ್ಯ ಅದ ಇಲ್ಲಿ. ಇವರ ಕ್ರಮದಿಂದ ಒಬ್ಬರಿಗಿಂತಲೂ ಒಬ್ಬರ ಆನಂದವು 100 ಪಾಲು, ನೋಡಿ 10 ಪಾಲು ಅಂತ 100 ಪಾಲು ಹೆಚ್ಚಾಗಿದೆ. ಅಂದ್ರೆ ಏನ್ರಿ, ಒಬ್ಬ ರಾಜನ ಆನಂದಕ್ಕ ನಾವು 1 ಯೂನಿಟ್ ಹಿಡ್ಕೊಂಡ್ವಿ ಅಂದ್ರ, ಗಂಧರ್ವನ ಆನಂದ ಎಷ್ಟು ಯೂನಿಟ್ ರೀ? ಯಾರು ಹೇಳ್ತೀರಿ? ಅಶೋಕ್ ಮೋದಿ ಅವರು ಹೇಳ್ತಾರೆ 100 ಯೂನಿಟ್ ಆರಪ್ಪ. 100 ಯೂನಿಟ್. ಈಗ ಗಂಧರ್ವೊಂದು 100 ಯೂನಿಟ್ ಆದ್ರೆ ದೇವಗಂಧರ್ವೊಂದು ಎಷ್ಟ್ರಿ? ಒಂದರ ಮುಂದೆ 2 ಪೂಜೆ ಬಿಟ್ಟು ಈಗ ಒಂದರ ಮುಂದೆ 4 ಪೂಜೆ ಹಾಕ್ಬೇಕು. ಎಷ್ಟ್ ಪಟ್ಟಾತ್ರಿ? 10,000 ರೂಪಾಯಿ. 10,000 ಪಟ್ಟು. ಹಿಂಗ ಮಾಡ್ಕೊಂತ ಹೋಗ್ಬೇಕು ನೋಡ್ರಿ. ಎಲ್ಲಿಂದ ಚಾಲು ಮಾಡ್ಬೇಕು? ರಾಜಂದು 1 ಯೂನಿಟ್ ಮಾಡ್ಕೊಂಡ್ವಿ ಅಂದ್ರ, ಈಗ ರಾಜನ ಹತ್ರ ಎಷ್ಟು ಸುಖ ಇರ್ತಾವ್ರಿ? ಅವನ ಹತ್ರ ಬೇಕಾದಷ್ಟು ಆಸ್ತಿ ಇರ್ತದ, ಬಂಗಾರ ಇರ್ತದ, ಬೆಳ್ಳಿ ಇರ್ತದ, ಅಪ್ಸರಾಸಿದು ರಾಣಿಯರ್ ಇರ್ತಾರ, ಅನೇಕ ಸ್ತ್ರೀಯರ ಭೋಗ ಇರ್ತದ. ಅದು 1 ಯೂನಿಟ್ ಹಿಡ್ಕೊಂಡ್ರು ಅದರ 100 ಪಟ್ಟು ಗಂಧರ್ವ, ಅದರ 100 ಪಟ್ಟು ದೇವಗಂಧರ್ವ, ಅದರ 100 ಪಟ್ಟು ಪಿತೃಗಳು. ಹಿಂಗ 100 ಪಟ್ಟು ಹೆಚ್ಚಿಗೆ ಆಗೋತ್ತ ಅಗದಿ ಹೆಚ್ಚಿಗೆ ಆನಂದ ಎಲ್ಲದರಿ ಅಂದ್ರೆ ಪ್ರಜಾಪತಿಯವರೆಗೂ ಆನಂದ ಹೆಚ್ಚಿದ್ದು. 10 ಆನಂದಗಳಲ್ಲಿ ಹೇಳ್ತಾರೆ. ವಿಶೇಷವಾಗಿ ಶಾಸ್ತ್ರದಲ್ಲಿ 10 ಆನಂದಗಳನ್ನು ಹೇಳ್ತಾರೆ. ನಾವು ಯಾವ ಆನಂದ ನೋಡಿವ್ರಿ? ಬಹಳ ಆನಂದ ಯಾವ್ದು ನೋಡಿವಿ? ಮೊದಲು ಸಣ್ಣದಿದ್ದ ಗುಂಡ ಗಜಗದಾಗ ಆನಂದ ಹುಡ್ಕೇವಿ. ಆಮೇಲೆ ಹೆಣ್ಮಕ್ಳಿದ್ರ ಬಳಿತೂರು, ಆರ್ಸ ಒಂದ್ ಡಬ್ಬೆ ಹಾಕಿಡುದು, ಹೊಸಪಿ ಅಳಪಿ ಬಳಿಚೂರು, ಅದ್ರಾಗ ಆನಂದ ಹುಡ್ಕೇವಿ. ದೊಡ್ಡವರಾದಂಗ ಸಾಲಿ ಒಳಗ ಆನಂದ, ಪರ್ಸೆಂಟೇಜ್, ಮಾರ್ಕಸ್. ಆ ನಂತರ ಸಾಲಿ ಕಲಿಯೋದಾತು, ನೌಕರಿ ಅಂದಾಗ ಚೋಕರಿ, ಹೆಣ್ಮಕ್ಳಿಗೆ ಗಂಡ ಅಂದಾಗ ಮಕ್ಕಳು. ಲೂಟ್ ಮಾಡ್ರಿ ಈಶ್ವರಪ್ಪ, ನೀವು ಹಾಳಾಗೋದಿಲ್ಲ. ಲೂಟ್ ಮಾಡ್ರಿ. ನೀವು ಹಾಳಾಗೋದಿಲ್ಲ. ಅಕಡೆ ಆರೋಗ್ಯರ ಸರ್ ಇಲ್ಲಿ ಒಳಗೆ ನೀರು ಪರ್ಸ್ ತಿಳಿದಂಗ ಮಾಡ್ಬೇಡ. ವಾರಿಗೆ ಇವ್ರು ಮಾಡ ಮಾಡ್ಬೇಕು. ಈಶ್ವರಪ್ಪ ಈಶ್ವರಪ್ಪ ಲಕ್ಷ ಇಲ್ಲ ಅವ್ರು ಮಾಡ್ಯಾರ ನೋಡ್ರಿ. ಪ್ರಜಾಪತಿಯವರಿಗೂ ಕ್ರಮದಿಂದ ಒಬ್ಬರಿಗಿಂತಲೂ ಒಬ್ಬರ ಆನಂದವು 100 ಪಾಲು ಹೆಚ್ಚಿಗೆ ಹಾಕುವಂತ ಹೋಗ್ತದೆ. ಇವು ಸಾಪೇಕ್ಷಿಕ ಹೆಚ್ಚಿ ಹಾಕುವಂತ ಹೋಗ್ತದ. ಆತ್ಮನ ಆನಂದ ಹೆಂಗದ? ನಿರಪೇಕ್ಷಕ ಆನಂದದ ರೀ, ಪೂರ್ಣ ಆನಂದದ. ಆ ಬ್ರಹ್ಮಾನಂದ ಪ್ರಜಾಪತಿ ಆನಂದಕ್ಕಿಂತಲೂ ಶ್ರೇಷ್ಠವಾದದ್ದು ವಿದ್ಯಾನಂದ, ಆತ್ಮಾನಂದ ಅದ. ಅದಕ್ಕಿಂತ ಹೆಚ್ಚಿಂದ ಇನ್ನೊಂದಿಲ್ಲ. ಯಾವುದು? ಆತ್ಮಾನಂದಕ್ಕಿಂತ ಹೆಚ್ಚಿಂದಿಲ್ಲ. ಇವರುಗಳ ಆತ್ಮರೂಪ ಬ್ರಹ್ಮನೇ ತಾನಾಗಿರುವುದರಿಂದ ಜ್ಞಾನಿಯು ಈ ಸರ್ವರ ಸುಖವನ್ನು ಅನುಭವಿಸುತ್ತಾನೆ. ನೋಡ್ರಿ, ಜ್ಞಾನಿ ಈ 10 ಮಂದಿ ಸುಖವನ್ನು ಅನುಭವ ಮಾಡ್ತಾನಂತ ನೋಡ್ರಿ. ಜ್ಞಾನಿ ಇಲ್ಲಿ ರಾಜನ ಸುಖ ಅನ್ನುವದ, ಗಂಧರ್ವನ ಸುಖ ಅನ್ನುವದ, ದೇವಗಂಧರ್ವನ ಸುಖ ಅನ್ನುವದ, ಪಿತೃಗಳ ಸುಖ ಅದ, ಅಜಾನಜ ದೇವತೆಗಳ ಸುಖ, ಕರ್ಮ ದೇವತಾ ಸುಖ, ದೇವತಾ ಸುಖ, ಇಂದ್ರ, ಬೃಹಸ್ಪತಿ, ಪ್ರಜಾಪತಿ ಇವರೆಲ್ಲರ ಸುಖವನ್ನ ಒಟ್ಟೀಕರಿಸಿ ಏನ್ ಸುಖ ಅದ ಆ ಸುಖವನ್ನ ಒಬ್ಬ ಆತ್ಮಜ್ಞಾನಿ ತನ್ನ ಸ್ವರೂಪದ ಜ್ಞಾನ ಮಾಡಿಕೊಂಡವ ಅನುಭವ ಮಾಡ್ತಾನ. ಅಡತಿಗೆ ಬರುವುದಿಲ್ಲ.
ಯಾವ ಅಳತೆಯೂ ಸಿಗುವುದಿಲ್ಲ. ಅಂತ ಆನಂದವನ್ನ ಒಬ್ಬ ಜ್ಞಾನಿ ಅನುಭವ ಮಾಡ್ತಾನೆ. ಅಕಾಮಹತಶ್ಯ ಶ್ರೋತ್ರಿಯಸ್ಯ ಸಹ ಅಶ್ನುತೆ ಸರ್ವಾನ್ ಕಾಮಾನ್ ಸ ಬ್ರಹ್ಮಣ ವಿಪಶ್ಚಿತೇತಿ. ಎಲ್ಲಿ ಬರ್ತದ? ತೈತರಿಯದ ಬರ್ಬೋದು, ಮಾಡಿ. ಅಕಾಮಹತಶ್ಯ ಶ್ರೋತ್ರಿಯಸ್ಯ ಶೋ ಅಶ್ನುತೆ ಸರ್ವಾನ್ ಕಾಮಾನ್ ಸ ಬ್ರಹ್ಮಣ ವಿಪಶ್ಚಿತೇತಿ. ಏನಿದ್ರ ಅರ್ಥ? ಅಕಾಮಹತಶ್ಯ ಅಕಾಮನಾದಂತವನು, ವೈರಾಗ್ಯವುಳ್ಳವನು, ಶ್ರೋತ್ರಿಯನಾದಂತವನು, ಅಶ್ನುತೆ ಪಡೆಯುತ್ತಾನೆ. ಏನನ್ನು ಪಡೆಯುತ್ತಾನೆ? ಸರ್ವಾನ್ ಕಾಮಾನ್, ಎಲ್ಲ ಕಾಮಗಳನ್ನ ಪಡೆದಾಗ ಏನ್ ಆನಂದ ಆಗ್ತದ? ಆ ಆನಂದವನ್ನ ಬ್ರಹ್ಮನನ್ನ ತಿಳಿದಾಗ ಅವನು ಅನುಭವಿಸುತ್ತಾನೆ. ವಿಷಯ ಕಾಮನಾರಹಿತನಾದ ಶ್ರೋತ್ರಿಯನು, ಬ್ರಹ್ಮನಿಷ್ಠನು, ಪರಬ್ರಹ್ಮ ಸ್ವರೂಪದಿಂದ ಧರ್ಮಾದಿ ನಿಮಿತ್ತವಿಲ್ಲದೆ, ಕರ್ಣಗಳ ಅಪೇಕ್ಷವಿಲ್ಲದೆ, ಯಾವ ಮನಸ್ಸು ಅಪೇಕ್ಷೆ ಇಲ್ರಿ ಇಲ್ಲಿ. ಕರ್ಣ ಅಂತಃಕರಣ ಯಾವ ಕರ್ಣಗಳ ಅಪೇಕ್ಷೆವಿಲ್ಲದೆ ಸೂರ್ಯ ಪ್ರಕಾಶದಂತೆ ಸರ್ವ ಸುಖಗಳನ್ನು ಜ್ಞಾನಿಯು ಉಪಭೋಗಿಸುತ್ತಾನೆ. ಅಂದರೆ ನಮ್ಮಗಳಂತೆ ದೇಹಾತ್ಮ ಬುದ್ಧಿ ಉಳ್ಳವನಾಗಿ ಧರ್ಮ ನಿಮಿತ್ತವಾದ ಪ್ರಾಪ್ತವಾದ ಪುತ್ರವಿತ್ತಾದಿ ಸುಖವನ್ನು ಕರ್ಣಗಳ ದ್ವಾರ ಅನುಭವಿಸುವುದಿಲ್ಲ ಎಂಬ ಭಾವವು. ಕರ್ಣ ದ್ವಾರ ಅನುಭವ ಆಗುವುದಿಲ್ಲ, ಕರ್ಣರಹಿತ ಅನುಭವ. ತಿಳ್ಕೊಳ್ರಿ, ವಿಚಾರ ಮಾಡ್ರಿ. ಧರ್ಮಾದಿ ನಿಮಿತ್ತವಿಲ್ಲದೆ, ಇಲ್ಲಿ ನಾವು ಧರ್ಮ ಅಧರ್ಮ ನಿಮಿತ್ತ ಮಾಡ್ಕೊಂಡು ಅನುಭವ ಮಾಡ್ತೇವಿ. ಅವಾಗ ಧರ್ಮಾದಿ ನಿಮಿತ್ತಗಳಿಲ್ಲ, ಕರ್ಣಗಳ ಅಪೇಕ್ಷೆ ಇಲ್ಲ. ಸೂರ್ಯಪ್ರಕಾಶ ಹಂಗದ ಹಂಗ ಸರ್ವ ಸುಖಗಳನ್ನು ಉಪಭೋಗಿಸುತ್ತಾನೆ. ಆದ್ದರಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಗುರು ಸರ್ವ ಸುಖದಿಂದ ಶೋಭಾಯಮಾನರಾಗಿದ್ದಾರೆಂದು ಹೇಳುವುದು ಯೋಗ್ಯವದೇ. ನೋಡ್ರಿ, ಇಲ್ಲೊಬ್ಬವ ಪುತ್ರ ಲಾಭದಿಂದ ಆನಂದ ಪಡಿತಾನ, ಅವನು ಅದರ ಆನಂದ ಪಡಿತಾನ. ಪುತ್ರ ಲಾಭ ಆಗೈತಿ ಅಂದ್ರ ಅವನ ಆನಂದ ಇವನ ಆನಂದ ಅಂತನವ. ಯಾಕ? ಅವಂಗ ಸರ್ವವ್ಯಾಪಿ ಸರ್ವಜ್ಞ ಈಗ ಸರ್ವಜ್ಞ ಭಾವ ಬಂದದವು. ಯಾರಿಗೆ? ಜ್ಞಾನಿಗೆ. ಅವ ಏನು ಆನಂದ, ಇನ್ನೊಂದು ರಹಸ್ಯ ಹೇಳ ನಿಮಗ. ಆನಂದ ಅನ್ನುವಂಥದ್ದು ಎಲ್ಲ ಐತಂದ್ರೆ ಆತ್ಮನಲ್ಲೇ ಐತಿ, ವಿಷಯಗಳಲ್ಲಿ ಇಲ್ಲವೇ ಇಲ್ಲ. ಅದು ಪಕ್ಕ ಆಗೈತವ್. ನಮಗೇನಾಗೈತಿ? ವಿಷಯದಿಂದ ಬಂದಂಗ ಭ್ರಾಂತಿ ಆಗೈತಿ. ಅವಿವೇಕಿಗಳಿಗೆ, ಅಜ್ಞಾನಿಗಳಿಗೆ ವಿಷಯದಿಂದ ಆನಂದ ಬಂತು ಅಂತ ಅನ್ಸಿತ್ತವ್. ವಿಷಯದಿಂದ ಆನಂದ ಬಂದೇ ಇಲ್ಲ. ಒಂದ್ ವೇಳೆ ವಿಷಯದಿಂದ ಆನಂದ ಬಂದಿತ್ತಾಗಿತ್ತಂದ್ರ, ಒಂದೇ ಗುಲಾಬ್ ಜಾಮೂನ್ ಎಷ್ಟು ರುಚಿ ಅದ, 6, 7, 8, 9, 15 ಜನ ಜಾಮೂನ್ ತಿನ್ನುವಂತಾಗು ಅಷ್ಟ ಆನಂದ ಅದಕ್ಕಾಗಿ. 4, 5 ದಿನದ್ಲೆ ವ್ಯಾ ಅನ್ನಬಾರ್ದಾಗಿತ್ತು ಅಂತಾರ ಶಾಸ್ತ್ರಕಾರರು. ಹಿಂಗ ನಮಗ ಸಮಾಧಾನ ಹೇಳ್ತಾರ. ಮತ್ತೆ ಶಂಕ ಮಾಡ್ತಾನೆ ಶಿಷ್ಯ, ಅಲ್ರಿ ಅಪೋರ, ಜ್ಞಾನಿಯು ಪರಬ್ರಹ್ಮ ರೂಪದಿಂದ ಸಕಲ ಶರೀರದಲ್ಲಿ ಸಾಕ್ಷಿ ರೂಪದಿಂದ ಇದ್ದು ಸರ್ವರ ಸುಖವನ್ನು ಹೊಂದುತ್ತಾನೆಂದು, ಅಂದ್ರ ವಿಷಯ ಸುಖವನ್ನು ಹೊಂದುತ್ತಾನೆಂದು ಲೋಕಾನುಭವಕ್ಕೆ ವಿರೋಧವಾಗುತ್ತದೆ ಅಲ್ಲ. ಎಲ್ಲರ ಸುಖವನ್ನು ಅನುಭವ ಮಾಡ್ತಾವಂತ ಹೇಳೋದು ಲೋಕಾನುಭವಕ್ಕೆ ವಿರೋಧ ಆಗ್ತದ. ಹಂಗ ಯಾರಿಗೂ ಅನುಭವ ಆಗಿಲ್ಲ ಅಂತ ನೀವು ಲೋಕಾನುಭವಕ್ಕೆ ವಿರೋಧ ಆಗ್ತದ ಅಂದಾಗ ಸಮಾಧಾನ ಹೇಳ್ತಾರ. ಲೋಕದಲ್ಲಿ ಒಬ್ಬ ಧನಿಕರಿಗೆ 10 ಮಂದಿ ಪುತ್ರರಿದ್ದರು. ಉದಾಹರಣೆ ತಗೋಪ್ಪ, ತರ್ಕ ಮಾಡಾಕತ್ತಿದಿ, ನಿನ್ನ ತರ್ಕಕ್ಕೆ ಬಂದು ಸಮಾಧಾನ ಹೇಳ್ತೀನಿ, ತಿಳ್ಕೊ. ಒಬ್ಬವ ಬಹಳ ಧನಿಕಿದ್ದ, ಅವಂಗ 10 ಜನ ಮಕ್ಕಳಿದ್ರು. ಅವರೆಲ್ಲ ಬುದ್ಧಿವಂತರಾಗಿ ಪ್ರದೇಶಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಹಣ ಗಳಿಸಿ ಶ್ರೀಮಂತರಾದ್ರು. ಕೋಟ್ಯಾಧೀಶರಾಗಿ ಅಲ್ಲಿಯೇ ಮನೆಗಳನ್ನು ಕಟ್ಕೊಂಡು ಸುಖವಾಗಿ ಸಂಸಾರ ಮಾಡ್ಕೊಂತ ವಾಸ ಮಾಡ ಹತ್ತಿದ್ರು. ಮತ್ತ ಪುತ್ರರು ನಾವು ಸುಖದಿಂದ ಇದ್ದೇವೆ, ಕೋಟ್ಯಾದಿ ರೂಪಾಯಿಗಳನ್ನು ಸಂಪಾದಿಸಿದ್ವಿ ಅಂತ ತಂದೆಗೆ ತಿಳಿಸಿದ್ರು. ಪುತ್ರರು ಸುಖವಾಗಿರುವುದನ್ನು ಕಂಡು ತಂದೆಯು ಪುತ್ರ ದ್ವಾರ ತಿಳಿದು, ಪತ್ರ ದ್ವಾರ ತಿಳಿದು ತಾನು ಕೂಡ 100 ಕೋಟಿ ರೂಪಾಯಿ ಧನಿಕನಾಗಿರುವನೆಂದು ತನ್ನ ಮನದಲ್ಲಿ ತಾನು ಸಂತೋಷ ಪಡುವಂತವನು ಆದವು. ಇನ್ನು ಪುತ್ರರು ಸುಖಿಗಳ
ಸುಖಿ ಎಂದು ಉಲ್ಲಾಸದಿಂದ ಇದ್ದನು. ಅಂದರೆ ಪುತ್ರರಿಗೂ ತನಗೂ ದೇಹ ಸಂಬಂಧವಿದ್ದುದರಿಂದ ಈ ಪುತ್ರರ ಧನ, ಪುತ್ರರ ಸುಖ ಇವು ನನ್ನವು ಎಂದು ತಂದೆಗೆ ಹೇಗೆ ಲೋಕದಲ್ಲಿ ಸುಖವುಳ್ಳವನಾಗುವನೋ ಅದರಂತೆ ಜ್ಞಾನಿಯು ಪ್ರತಿ ಶರೀರದಲ್ಲಿಯೂ ಸಾಕ್ಷಿ ಚೈತನ್ಯ ರೂಪದಿಂದ ಅವನ ಸಾಕ್ಷಿ ಚೇತನ, ನನ್ನ ಸಾಕ್ಷಿ ಚೇತನ ಎರಡಕ್ಕೂ ಹೆಂಗದ ಅಂದ್ರೆ ಅಭೇದದ ಒಂದದ ಅನ್ನುವಂತ ಸಂಬಂಧ ಉಳ್ಳವನಾಗ್ತಾನೆ. ಈ ರೀತಿ ಸಂಬಂಧ ಉಳ್ಳವನ. ಅವ ಯಾವ ರೀತಿ ಸಂಬಂಧ ಉಳ್ಳಾಗನ? ತಂದೆ ಮಗನ ಸಂಬಂಧ. ಇಲ್ಲಿ ಯಾವ ಸಂಬಂಧ? ಸಾಕ್ಷಿ ಚೇತನ ಸಂಬಂಧ ಒಂದೇ ಅಂತ. ಈ ಒಂದು ಅಭೇದ ರೂಪ ಸಂಬಂಧ ಆಗೈತಿ. ಇಲ್ಲಿ ಒಂದು ಸಂಬಂಧ ಆಗ್ಯದ. ಆ ಸಂಬಂಧ ಉಳ್ಳವನಾದ್ದರಿಂದ ಆ ಸಾರ್ವಭೌಮಾದಿ ಸುಖಗಳೆಲ್ಲವೂ ತನ್ನ ಸುಖಗಳೆಂದು ತಿಳಿದು ಸರ್ವ ಸುಖದಿಂದಿರುವುದು ಯೋಗ್ಯವಾಗಿದೆ. ಈ ಅರ್ಥವು ತೈತರೀಯ ಮತ್ತು ಬ್ರಹ್ಮಾನಂದವಲ್ಲಿಯಲ್ಲಿ ಹೇಳಿದೆ. ಮೂರನೇ ವಲ್ಲಿ ಬ್ರಹ್ಮಾನಂದವಲ್ಲಿ ಅಲ್ಲ, ಎರಡನೇ ವಲ್ಲಿ. ಬ್ರಹ್ಮಾನಂದವಲ್ಲಿ ಎರಡನೇ ವಲ್ಲಿ, ಭೃಗುವಲ್ಲಿ ಮೂರನೇ ವಲ್ಲಿ ತೈತರೀಯ ಉಪನಿಷತ್ತಲ್ಲಿ ಬರ್ತದೆ. ಆದ್ದರಿಂದ ಲೋಕಾನುಭವಕ್ಕೆ ವಿರೋಧವನು ಅಲ್ಲ ಅಂತ ಹೇಳ್ತಾರೆ. ಮಸ್ತ್ ಶಂಕ. ನಿಮಗ ಸಮಾಧಾನ ಆಗ್ಬಿಟ್ಟ ಶಂಕ ಕೇಳ್ಬೇಕು. ಶಂಕ ಬಿಡ್ರಿ ಮನಸ್ಸನ್ನ ಇಟ್ಕೋಬಾರ್ದು. ಹಂಗ ತಿಳ್ಕೊಂಡು ಗುರುವಿನ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ಇವೆಲ್ಲವೂ ಹೆಂಗದಾವ ಅಂದ್ರೆ ಶಂಕಾನು ಸುಳ್ಳದವ, ಶಂಕಾಕ್ ಸಮಾಧಾನ ಸುಳ್ಳದವ ಏನ್ರಿ? ಶಂಕಾ ಖರೆ ಇಲ್ಲ, ಸಮಾಧಾನ ಖರೆ ಇಲ್ಲ. ಅದಕ್ಕೊಂದು ಮಾತಂತಾರ್ರಿ, ಯಥಾ ಬಲಿ ಏನೋ ಮಾತಂತಾರ. ಏನೋ ಐತ್ ನೋಡ್ರಿ, ಏನಂತಾರದ ಯಥಾಮತಿ ಸಾಮತಿ. ಅಲ್ಲಲ್ಲ, ಎಂತ ಇದನ್ನು ಅಂತ ಬಲಿ ಬಲಿ ಕೊಡೋದ್ರಿ. ಬಲಿ ಯಥಾಯಕ್ಷ ತಥಾ ಬಲಿ. ತಥಾ ಬಲಿ ಎಂತ ಪ್ರಶ್ನೆನೋ ಅದಕ್ಕಂತ ಒಂದು ಉತ್ತರ ಕೊಡ್ತಾರೆ. ಹ್ಞೂ ಅನಿಸಿ ಬಂದು ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಹ್ಞೂ ಅನಿಸಿ ಕರ್ಕೊಂಡು ಹೋಗ್ತಾರೆ. ತಮ್ಮ ನೀ ಎಷ್ಟು ಪ್ರಶ್ನೆ ಮಾಡ್ತೀವಿ ಮಾಡಿ ಅಂತಾರ. ಅವ ಮಾಡಿ 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 ಕಡೆಗೆ ಯಪ್ಪ ನಿಮ್ಮಂತ ಪ್ರಶ್ನೆ ಮಾಡಕ್ ನನಗೆ ಆಗುದಿಲ್ರಿ, ಅವನ್ನೆಲ್ಲ ನೀವೇನ್ ಪ್ರಶ್ನೆ ಮಾಡಿ ನೀವೇ ಹೇಳ್ತಿರಲ್ಲ, ಹೇಳಿ ನಾ ಕೇಳ್ಕೊತ ಹೋಗ್ತೇನೆ. ನನ್ನ ಪ್ರಶ್ನೆಗಳು ನಿಮ್ಮ ಪ್ರಶ್ನೆಗಳಾಗ ನನ್ನ ಪ್ರಶ್ನೆಗಳು ಅಡಕದಾವ ಅಂತ ತಿಳ್ಕೊಂಡು ಅವ ಸಮಾಧಾನ ಆಗಿ ಕೇಳ್ಕೊಂತ ಗುರುವಿನಲ್ಲಿ ಶ್ರದ್ಧಾ, ಶಾಸ್ತ್ರದಲ್ಲಿ ಶ್ರದ್ಧಾ, ಪ್ರಮಾಣಗಳಲ್ಲಿ ಶ್ರದ್ಧಾ ಹುಟ್ಟಿ ತಾಯೇನು ತಿಳ್ಕೊಂಡ ನಾನು ಇಲ್ಲಿ ಮಠ ಖರೆ ಅಂತ ತಿಳ್ಕೊಂಡಿದ್ದಾನೆ ಬಿಡಾಚಾರ ಮಾಡ್ತಾನೆ. ಅಲ್ಲಿ ಮಠ ಬಿಡುವುದಿಲ್ಲ. ತಂದೆಯು ಪುತ್ರರ ಸುಖವನ್ನು ಅಭಿಮಾನಿಸಿದಂತೆ ದುಃಖಗಳನ್ನು ಅಭಿಮಾನಿಸುತ್ತಾನೆ. ನೋಡ್ರಿ, ಈಗ 10 ಮಂದಿ ಒಳಗೆ ಒಬ್ಬವ ಏನೋ ದುಃಖ ಬಂತಪ್ಪ, ಆ ದುಃಖ ಬಂದು ನನಗೆ ದುಃಖ ಆಗೈತಿ ಅಂತ ತಂದೆಗೆ ಮಗ ಹೇಳಿದ. ಅವಾಗ ತಂದೆಗೆ ಸುಖ ಆಕತಿ, ದುಃಖ ಆಕತಿ, ದುಃಖ ಆಕತಿ. ಅದರಂತೆ ಜ್ಞಾನಿಯು ಕೂಡ ಪ್ರತಿಯೊಂದು ಶರೀರದಲ್ಲಿ ಆಗುವ ದುಃಖವನ್ನು ಅನುಭವಿಸುತ್ತಾನೆಂದು ಹೇಳಬೇಕಾಗ್ತದ್ರಿ ಅಪ್ಪೋರ. ನೀವು ಹೀಗೆ ಹೇಳಿದ್ರೆ ಜಗತ್ತಿನ ಸರ್ವ ದುಃಖಗಳನ್ನು ಈತನೇ ಉಪಭೋಗಿಸುತ್ತಾನೆ. ನೋಡ್ರಿ, ತನ್ನ ಒಂದು ದುಃಖದ ನಿವೃತ್ತಿ ದಶೆಯಿಂದ ಜ್ಞಾನೀಯ ಮಾಡ್ಕೊಂಡಿಂದ ಪುನಃ ಅನ್ಯರ ದುಃಖಗಳನ್ನು ತಾನು ಅನುಭವಿಸುವ ಅನರ್ಥವಲ್ಲವೇ? ತನ್ನ ಒಂದು ದುಃಖ ಕಳ್ಕೊಳಾಕ ಇಡೀ ಪ್ರಪಂಚ ದುಃಖವನ್ನು ಅನುಭವಿಸ್ತಾನ ಅಂತಂದ್ರ ಇದು ಏನಪ್ಪಾ ಆತು ಅಂತಂದ್ರ ಅನರ್ಥ ಆತು, ಅರ್ಥ ಆಗ್ಲಿಲ್ಲ. ಮೋಕ್ಷಾರ್ಥವೇ ಇಲ್ಲವೆಂದು ಹೇಳಬೇಕಾಗುತ್ತದೆ. ಇದಕ್ಕೆ ಗತಿ ಏನು ಗುರುಗಳೇ? ಪ್ರಶ್ನೆ ಮಾಡ್ತಾನ. ಸಮಾಧಾನ ಹೇಳ್ತಾರ ಕೇಳಿ. ನೋಡಪ್ಪ, ದೃಷ್ಟಾಂತವನ್ನ ಸರ್ವ ಅಂಶಗಳನ್ನು ಗ್ರಹಣ ಮಾಡಬಾರದು, ಏಕ ಅಂಶವನ್ನು ಗ್ರಹಣ ಮಾಡಿಕೊಂಡು ತಿಳ್ಕೋಬೇಕು. ಆದ್ರೂ ಚಿಂತೆ ಇಲ್ಲ, ನಿನಗ ಅದೇ ದೃಷ್ಟಾಂತದಿಂದ ಉತ್ತರ ಕೊಡಕ್ ಬರ್ತೈತಿ. ಹೇಳ್ತೀನಿ ಕೇಳು. ಹೆಂಗಪ್ಪ ಅಂದ್ರ, ತಂದೆಯು ಪುತ್ರರ ಸುಖ ದುಃಖಗಳನ್ನು ಅಭಿಮಾನಿಸಿ ತಾನು ಸುಖಿ ಮತ್ತು ತಾನು ದುಃಖಿ ಆಗುವಂತೆ ಅನ್ಯರ ಸುಖ ದುಃಖಗಳನ್ನು ಯಾಕೆ ಅಭಿಮಾನಿಸುವುದಿಲ್ಲ? ದೇಹ ಸಂಬಂಧವಿಲ್ಲದರಿಂದ ಅಭಿಮಾನಿಸುವುದಿಲ್ಲವೆಂದು ನೀನು ಹೇಳಲಿಕ್ಕೆ ಬೇಕು. ದೇಹ ಸಂಬಂಧ ಇಲ್ಲ, ಉಳಿದವ್ರದ್ದು ಅನುಭವ ಮಾಡುದಿಲ್ಲ. ಮಕ್ಕಳದ ಅನುಭವ ಮಾಡ್ತಾರೆ. ಯಾಕಂದ್ರೆ ದೇಹ ಸಂಬಂಧದ. ಇಲ್ಲಿ ಆತ್ಮನಾಗಿ ಅನುಭವ ಮಾಡ್ತಾನ ಜ್ಞಾನಿ ಅನ್ನೋದು ಯಾವ ಸಂಬಂಧದಿಂದ ಹೇಳಿದ್ವಿ? ಶಿವಪುತ್ರಪ್ಪನವ್ರ ಸರ್ವಾತ್ಮಕ ಭಾವ ರೀ. ಸರ್ವಾತ್ಮಕ ಭಾವ, ಸಂಬಂಧ, ಅಭೇದ ರೂಪ ಸಂಬಂಧದಿಂದ ಅಲ್ಲೇ ಹೇಳಿದ್ವಿ. ಸಂಬಂಧ ಹೇಳ್ಬೇಕಲ್ಲ, ಸಂಬಂಧ ಹೇಳಿದ್ವಲ್ಲ. ಹೌದು. ಹೇಗೋ ಹಾಗೆ ಜ್ಞಾನಿಯು ಚೈತನ್ಯ ಸಂಬಂಧವಾದ ಸುಖವನ್ನು ಮಾತ್ರ ಅಭಿಮಾನಿಸುತ್ತಾನೆ.
ಚೈತನ್ಯಕ್ಕೆ ಸಂಬಂಧ ಇಟ್ಕೋತಾನವ. ಅಲ್ಲಿ ದುಃಖ ಯಾರಿಗ್ ಸಂಬಂಧ ಐತದು? ದುಃಖ ಅದು ಚೇತನಕ್ಕೆ ಸಂಬಂಧ ಐತೋ ಏನು ಮಾಯೆಗೆ ಸಂಬಂಧ ಐತಪ್ಪ ತಮ್ಮ? ಮಾಯಿಗೆ ಮಾಯಿಗ್ರಿ ಸಂಬಂಧ ಅಂತಃಕರಣಕ್ಕೆ ಸಂಬಂಧ, ಮಾಯಾ ಬಜಾರಕ್ಕೆ ಸಂಬಂಧ ಐತಿ. ಕಲ್ಪಿತವಾದ ಮಾಯೆ, ಬ್ರಹ್ಮದಲ್ಲಿ ಕಲ್ಪಿತವಾದ ಮಾಯೆ ಐತಿ. ಆ ಮಾಯೆಗೆ ಸಂಬಂಧ ಇರುವುದರಿಂದ ಜ್ಞಾನಿ ಆ ದುಃಖವನ್ನ ಅನುಭವ ಮಾಡುವುದಿಲ್ಲ. ವಿಚಾರ ಮಾಡಪ್ಪ, ನಿನ್ ಪ್ರಶ್ನೆ ಬಹಳ ಚಲೋ ಅದ, ಅರ್ಥದ ಬುದ್ಧಿ ಅರ್ಥದ ನಿಂದು. ಮತ್ತು ಅಜ್ಞಾನ ಕಾಲದಲ್ಲಿ ಈ ದೇಹದೊಡನೆ ತಾದಾತ್ಮ್ಯ ಅಧ್ಯಾಸ ಯುಕ್ತನಾದ್ರಿಂದ ದುಃಖಿ ಆಗ್ತಾನ. ಮತ್ತ ಅಜ್ಞಾನ ಕಾಲದಾಗನು ಆಗ್ಬಾರ್ದಾಗಿತ್ತಲ್ರಿ. ಅಜ್ಞಾನ ಕಾಲದಾಗೂ ಆತ್ಮನ ಅದಾನಲ್ಲ ಅಂತಂದ್ರ ಅಲ್ಲಿ ಏನ್ ಮಾಡ್ಯಾನ? ಆ ಅನಾತ್ಮವನ್ನೇ ಆತ್ಮ ಅನ್ನುವಂತ ತಾದಾತ್ಮ್ಯ ಭಾವವನ್ನ ಮಾಡ್ಕೊಳ್ತಾನೆ. ತಾದಾತ್ಮ್ಯ ಅಂದ್ರೆ ಗೊತ್ತೈತಲ್ರಿ? ತಾನು ಅನ್ನೋದ್ರಲ್ಲಿ ತಾನು ಅಂತ ಭಾವ ಮಾಡ್ತಾನೆ. ಉದಾಹರಣೆ ಒಂದ್ ಮಾತು ಹೇಳಿದ್ದೆ ನಾವು ಹಿಂದೊಮ್ಮೆ. ಯಾವನೋ ಒಬ್ಬ ಪುರುಷ ಯಾವುದೋ ಒಂದು ಕನ್ಯೆಯನ್ನ, ಪರಿಚಯ ಇಲ್ಲದ ಕನ್ಯೆಯನ್ನ ಹೊಸ ಬೀಗತನ ಮದುವೆ ಆಗ್ತಾನ. ಮದುವೆ ಆಗಿಂದ ಸಂಸಾರ ಮಾಡ್ತಾನ. ಸಂಸಾರ ಮಾಡಿಂದ 1 ವರ್ಷನೋ 2 ವರ್ಷಕ್ಕೂ ಅವ್ರ ಪುಣ್ಯಾನುಸಾರ ಒಂದು ಮಗುವ ಗರ್ಭಿಣಿ ಅಕ್ಕಾಳ. ಇನ್ನ ಮಗು ಆಗಿಲ್ಲ, ಗರ್ಭಿಣಿ ಅಕ್ಕ. 2 ವರ್ಷಕ್ಕೆ ಒಂದು ಗರ್ಭಿಣಿ ಆಗ್ಯಾಳ ಅಂತ ತಿಳ್ಕೊಡ್ರಿ. ದಿನ ತುಂಬಿದ್ವು. ದವಾಖಾನಿಗೆ ಬ್ಯಾನಿ ಚಾಲು ಆದ್ವು. ದವಾಖಾನಿ ಕರ್ಕೊಂಡು ಬಂದ್ರು. ದವಾಖಾನಿ ಒಳಗ ಅಕ್ಕಿ ಬ್ಯಾನಿ ತಿನ್ನಾಗತ್ತಾಳ. ದವಾಖಾನಿ ಹೊರಗೆ ಇವ ಬ್ಯಾನಿ ತಿನ್ನಾಗತ್ತಾನ. ಡೆಲಿವರಿ ಯಾರ್ದಾಗ ಆಗತ್ತತ್ರಿ? ಹೆಣ್ತಿದು. ದುಃಖ ಯಾರಿಗಾಗತ್ತೈತಿ? ಬ್ಯಾನಿ ಯಾರು ತಿನ್ನಾಗತ್ತಾರ? ಗಂಡನು ತಾನು ತಿನ್ಲಗತ್ತಾನ ಹೊರಗ್ ಕೂತ್ರಿ. ಹೊರ ಕುತ್ಕೊಂಡು ತಿನ್ಲಾಗತ್ತಾನ. ಮತ್ ಈಗ 2 ವರ್ಷದಿಂದ ಅಕ್ಕಿ ಅದಕ್ಕಿಂತ ಮೊದಲ ಲಗ್ನ ಆಗದ ಇದ್ದಕ್ಕಿಂತ ಮೊದಲ ಏನೋ ಒಂದು ಆಪರೇಷನ್ ಅಥವಾ ಏನೋ ಕಾಲಾಗ ಒಂದು ಮುಳ್ಳಟ್ಟು ದುಃಖದಾಗ ಇವ್ ದುಃಖ ಆಗಿತ್ತೇನೋ? ಅವಾಗ ಆಗಿರ್ಲಿಲ್ರಿ. ಈಗ ಯಾಕಾತು? ಈಗ ಸಂಬಂಧ ಆಯ್ತ್ರಿ ಹೆಂಡತಿ ಅನ್ನೋದು. ಸಂಬಂಧ, ತಾದಾತ್ಮ್ಯ ಸಂಬಂಧ. ಅಕ್ಕಿ ನನ್ನ ಹೆಂಡತಿ, ನಾ ಆಕಿ ಗಂಡ, ಈ ಸಂಬಂಧ ಆತು ನೋಡ್ರಿ. ಅಂದ್ರೆ ಸಂಬಂಧದಿಂದ ಆತು. ಸಂಬಂಧ ಇಲ್ಲಂದ್ರೆ ಆಗ್ತಿದ್ದಿಲ್ಲ. ಈ ತಾದಾತ್ಮ್ಯ ಅಧ್ಯಾಸ ಯುಕ್ತವಾದದ್ರಿಂದ ದುಃಖಿ ಆಗಿದ್ದಾನೆ. ಜ್ಞಾನ ಕಾಲದಲ್ಲಿ ಇದು ಸಂಬಂಧ ಇರ್ತತೇನ್ರಿ? ಅಜ್ಞಾನ ಸಂಬಂಧ ಇರ್ತತೇನು? ಜ್ಞಾನ ಕಾಲದಲ್ಲಿ ಇದೇ ದೇಹದಲ್ಲಿ ದುಃಖವಾದರೂ ಆ ದುಃಖವನ್ನು ಸಾಕ್ಷಿ ರೂಪದಿಂದ ನೋಡುವಂತ ಸಾಮರ್ಥ್ಯವಿರ್ತದೆ ಹೊರತು ನಾನು ದುಃಖಿ ಎಂಬೋ ದುಃಖದಲ್ಲಿ ತಾದಾತ್ಮ್ಯ ಉಳ್ಳವನಾಗುವುದಿಲ್ಲ. ತನ್ನ ಶರೀರದಾಗ ದುಃಖ ಆದ್ರೂ ಕೂಡ ಅದಕ್ಕೆ ತಾದಾತ್ಮ್ಯ ಆಗುದಿಲ್ಲ ಜ್ಞಾನ ಆದ್ಮೇಲೆ. ಅದು ನನಗೆ ಸಂಬಂಧ ಇಲ್ಲ ಅಂತ ನಾ ಅಸಂಗನಿದ್ದೇನೆ. ಅದು ಮಾಯೆಗೆ ಸಂಬಂಧಪಟ್ಟದ್ದು, ಇದು ಶರೀರಕ್ಕೆ ಸಂಬಂಧಪಟ್ಟದ್ದು, ಅಂತಃಕರಣಕ್ಕೆ ಸಂಬಂಧಪಟ್ಟಂತ ದುಃಖ. ಈ ದುಃಖದಲ್ಲಿ ನನಗೆ ಆಗಾಗತ್ತೈತೆ, ಕಾಣಾಗತ್ತೈತಿ. ಆದ್ರೂ ಮತ್ ನಾ ಏನು ಅಲ್ಲ. ಘಟತ್ ದೃಷ್ಟ ಘಟತ್ ಭಿನ್ನ. ಮನಸ್ಸಿಗಾಗುನು ನಾ ನೋಡಾಮ, ಅದು ನಾನಲ್ಲ. ಇಷ್ಟು ವಿವೇಕ ಇರ್ತದ ನೋಡ್ರಿ. ಇಷ್ಟು ವಿವೇಕ ಬಂದ್ರೆ ಯಾವ ಗೋಳು ಇಲ್ಲ, ಯಾವ ಗಲಾಟೆ ಇಲ್ಲ ನೋಡ್ರಿ. ಜ್ಞಾನಿ ಇದು. ನಾನು ದುಃಖಿ ಎಂದು ದುಃಖದಲ್ಲಿ ತಾದಾತ್ಮ್ಯ ಉಳ್ಳವನಾಗುವುದಿಲ್ಲ ಅಂದ ಮೇಲೆ ಅನ್ಯ ದೇಹಾದಿಗಳಲ್ಲಿರುವ ಮಾಯೆಗೆ ಸಂಬಂಧಪಟ್ಟಂತ ದುಃಖದೊಡನೆ ನೋಡಲ್ಲಿ ಹಾಕೋಬೇಕು. ಅನ್ಯ ದೇಹಾದಿಗಳಲ್ಲಿರುವ ಮಾಯೆಗೆ ಸಂಬಂಧಪಟ್ಟಂತ ದುಃಖಗಳೊಡನೆ ಹೇಗೆ ತಾದಾತ್ಮ್ಯ ಉಳ್ಳವನಾದಾನೋ ಎಂದಿಗೂ ಆಗಲಾರನು. ಆದ್ದರಿಂದ ಜ್ಞಾನಿಯು ಸುಖದಲ್ಲಿ ಮಾತ್ರ ಗ್ರಹಿಸುತ್ತಾನೆ, ದುಃಖವನ್ನು ಗ್ರಹಿಸುವುದಿಲ್ಲ. ಜೇನು ಹುಳವು ಹೂವಿನಲ್ಲಿರುವ ರಸ ಮಾತ್ರ ಗ್ರಹಿಸುತ್ತದೆ ಹೊರತು ಬೇರೆಯೊಂದನ್ನು ಹೇಗೆ ಗ್ರಹಿಸುವುದಿಲ್ಲವೋ, ಯತಿಯು ಭಿಕ್ಷೆಯನ್ನು ಮಾತ್ರ ಹೇಗೆ ಗ್ರಹಿಸುತ್ತಾನೋ ಹೊರತು ಅನ್ಯವನ್ನು ಹೇಗೆ ಗ್ರಹಿಸುವುದಿಲ್ಲವೋ, ಗ್ರಹ ಸಂಬಂಧಿ ಅಶುದ್ಧ ದ್ರವ್ಯಗಳನ್ನು ಹೇಗೆ ಗ್ರಹಿಸುವುದಿಲ್ಲವೋ, ಹಾಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಸರ್ವಾತ್ಮ ಸಾಕ್ಷಿ ರೂಪದಿಂದ ಸುಖವನ್ನು ಮಾತ್ರ ಗ್ರಹಣ ಮಾಡುತ್ತಾನೆ, ಅನ್ಯವನ್ನು ಗ್ರಹಿಸುವುದಿಲ್ಲ. ನಮಗಂತೂ ಸಮಾಧಾನ ಆದ್ರಿಪ್ಪ. ಆದ್ರೆ ನಮ್ಗೆ ಇನ್ನ ಶಿಷ್ಯಾಗ ಸಮಾಧಾನ ಆಗಿಲ್ಲ ನೋಡ್ರಿ. ಮತ್ತೊಂದು ಪ್ರಶ್ನೆ ಮಾಡ್ತಾನ, ಅಲ್ರಿಪ್ಪ ಜ್ಞಾನಿಯು ಮಾಯಾ ಸಂಬಂಧಿ ದುಃಖವನ್ನು ಗ್ರಹಿಸದಿದ್ದರೂ
ಸಾಕ್ಷಿ ರೂಪದಿಂದ ಆಯಾ ಶರೀರಗಳಲ್ಲಿ ಇರುವುದರಿಂದ ತತ್ತತ್ ದೇಹ ಸಂಬಂಧಗಳಾದ ಪುಣ್ಯ ಪಾಪಗಳು, ಮನೋ ಸಂಬಂಧಗಳಾದ ಕಾಮಾದಿ ಗುಣಗಳು ತಾವೇ ಸ್ಪರ್ಶ ಮಾಡಬಹುದಲ್ಲ, ಇದರಿಂದ ದೋಷ ಪ್ರಾಪ್ತ ಆಗುವುದಿಲ್ಲೇನು ಅಂತ ಕೇಳಿದ್ರೆ ಇಲ್ಲ, ಆಗುದಿಲ್ಲ ಅಂತ ಸಮಾಧಾನ ಹೇಳ್ತಾರೆ. ತತ್ವಜ್ಞಾನಿಯು ಸಕಲ ಶರೀರಗಳಲ್ಲಿ ಅಸಂಗನಾಗಿ ಇರುತ್ತಾನೆ. ಇದು ಆಕಾಶ ಭೂಮಿಗೆ ಮುಟ್ಟಿ ತನಕ ಕಾಣ್ತದೆ. ಇಲ್ಲಿ ನಿಂತು ನೋಡಿದ್ರಂದ ದೂರದ ಒಂದ್ 4-5 ಕಿಲೋಮೀಟರ್ ಮೇಲೆ ಆಕಾಶ ಹೋಗಿ ಎಲ್ಲೋ ಭೂಮಿಗೆ ಕೂಡೇ ತನಕ ಕಾಣ್ತೈತಿ. ಕೂಡವೆಲ್ರಿ ಅವು? ಇಲ್ಲ, ಅಸಂಗದ. ಹಂಗ ಆತ್ಮ ಈ ಮಾಯೆಗೆ ಅಸಂಗದನ, ಸಂಬಂಧ ಇಲ್ಲ. ತತ್ವಜ್ಞಾನಿಯು ಸಕಲ ಶರೀರಗಳಲ್ಲಿ ಅಸಂಗನಾಗಿ ಇರುತ್ತಾನೆ ಹೊರತು ಸಂಘವುಳ್ಳವನಾಗುವುದಿಲ್ಲ. ಆದ್ದರಿಂದ ದೋಷಗ್ರಸ್ತನು ಆಗುವುದಿಲ್ಲ. ಅಲ್ಲೊಂದು ಮಾರ್ಕ್ ಹಾಕ್ಯಾರ ನೋಡ್ರಿ. ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳದ 57ನೇ ಪದ್ಯ ಬಂದಿರುತ್ತದೆ. ಆ ಪದ್ಯ ಯಾವುದು ಅಂತ ತಗೊಳ್ಳಲಿ. ಆವ ಬಾಧೆಯನ್ನುಂಟು ಮಾಡಬಹುದು ಅಖಿಳ ಭೋಗ ಅವಲಂಬನದೊಳಿದೆ ಶಿವಯೋಗಿಗೆ. ರವಿ ಸರ್ವ ಸಾರವನ್ನು ಸವಿದು ನಾನಾ ವಸ್ತು ನಿಯಮವನ್ನು ನಲಿದು ಉಂಡು ವಾಯು ಸಕನು ಪವನವೆಲ್ಲವನ್ನು ಮೈಸೋಂಕಿ ಶುಚಿವೆನಿಸದಂತೆ ಅವಿಭೇದ ರೂಪ ತತ್ವಜ್ಞಾನಿಗೆ ಅಂತ ಹೇಳಿ ಅಲ್ರಿ. ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳದ 57ನೇ ಪದ್ಯದಾಗಿನ ಒಂದು ಪದ್ಯ ತಗೊಂಡು ಹೇಳ್ತಾರಪ್ಪ ಅವರು. ರವಿ ಅಂದ್ರ ಸೂರ್ಯ, ಅಗ್ನಿ ಅಂದ್ರ ಬೆಂಕಿ, ವಾಯು ಅಂದ್ರ ಹವಾ, ವಾಯು ತತ್ವ. ಇವೆಲ್ಲ ಏನ್ ಮಾಡ್ತಾವ? ಈ ಮೂರು ಸಕಲ ಪದಾರ್ಥಗಳನ್ನ ಸವಿತಾವ್, ಉಂಟಾವು, ಸ್ಪರ್ಶ ಮಾಡ್ತಾವ್. ಅಷ್ಟೆಲ್ಲ ಮಾಡಿದ್ರು ಕೂಡ ಮತ್ತು ನಿರ್ಲೇಪದಿಂದ ಅದಾವು. ಉದಾಹರಣೆ ರವಿ ಮತ್ತು ಅಗ್ನಿ, ವಾಯು ಉದಾಹರಣೆ ತಗೋತಾರ. ನಿರ್ಲೇಪನ ನೋಡ್ರಿ. ಏನ್ರಿ ನಿರ್ಲೇಪ ಅಂದ್ರ? ಲೇಪನ ಇಲ್ಲ. ಈಗ ವಾಯುವಿನೊಳಗ ಧೂಳ ಎದ್ದೈತೆ ಅಂತ ತಿಳ್ಕೊಂಡು ಆ ಧೂಳ ವಾಯುವಿನಲ್ಲಿ ಮಿಕ್ಸ್ ಆಗೈತೇನೋ? ಇಲ್ಲ, ಮಿಕ್ಸ್ ಆಗಿಲ್ಲ. ಅಗ್ನಿ ಸುಡ್ತದ, ಪದಾರ್ಥಗಳನ್ನ ಸುಡ್ತದ. ಆ ಪದಾರ್ಥದೊಳಗೆ ಏನ್ರ ಅದ ಅಭಿಮಾನ ಬಿಡ್ಬಿಟ್ಟ ಅದಕ್ಕೆ ಅಂಟ್ಕೊಂಡೈತೇನೋ? ಇಲ್ಲ, ಸುಟ್ಟು ಕಳೆಯಲಾಗ್ತದ. ಸೂರ್ಯ ಎಲ್ಲ ವಸ್ತುಗಳನ್ನ ಬೆಳಗ್ತಾನ, ಆದ್ರ ಆ ವಸ್ತುವಿಗೆ ಸಂಬಂಧ ಐತೇನೋ? ಸಂಬಂಧ ಇಲ್ಲ. ಹಿಂಗ 3 ಉದಾಹರಣೆ ತಗೊಳ್ಳಲ್ಲ. ಇವು ಮಾಯೆ ಒಳಗಿನ ಶಬ್ದ ವಸ್ತುಗಳ 3 ವಸ್ತುಗಳು ಹಿಂಗದಾವ. ಇನ್ನು ಮಾಯಾತೀತವಾದ ಪರಬ್ರಹ್ಮ ಹೆಂಗಿರ್ಬೇಕು? ಅಸಂಗನಾಗಿ. ಅವನು ಅಸಂಗನಾಗಿರುವುದರಿಂದ ಅವನು ನಿರ್ಲೇಪನಾಗಿದ್ದಾನೆ. ಹಾಗೆ ತತ್ವಜ್ಞಾನಿಯು ಕೂಡ ನಿರ್ಲೇಪನಾಗಿರುತ್ತಾನೆ, ಯಾವ ದೋಷವೂ ಇಲ್ಲ. ಆದ್ದರಿಂದ ಗುರು ಸರ್ವ ಸುಖದಿಂದ ಶೋಭಾಯಮಾನರಾಗಿದ್ದಾರೆ ಎಂದು ಹೇಳುವುದು ಸರಿಯಾಗಿದೆ. ಮತ್ತು ಅಜ್ಞರು ಇಷ್ಟವಾದ ವಿಷಯೇಂದ್ರಿಯ ಸಂಯೋಗಜನ್ಯವಾದ ಸುಖವನ್ನು ಅನುಭವಿಸುತ್ತಾರೆ. ಧನಿಕರು, ರಾಜರು ಧನದ ಅಭಿಮಾನ ಸಂಬಂಧವಾದ ಸುಖವನ್ನು ಅನುಭವಿಸುತ್ತಾರೆ. ಯೋಗಿಗಳು ಮನೋಲಯದಿಂದ ಜನ್ಯವಾದ ಸುಖವನ್ನು ಅನುಭವಿಸುತ್ತಾರೆ. ಉಪಾಸಕರು ದೇಹ ವಸ್ತುಗಳೊಡನೆ ಚಿತ್ತೇಕಾಗ್ರತೆಯಿಂದ ಸುಖವನ್ನು ಅನುಭವಿಸುತ್ತಾರೆ. ಸಂಬಂಧ ಆಗ್ತದೆ. ನಿಮ್ಗೆ ಯಾವ ಸಂಬಂಧದಿಂದ ಆನಂದ ಅದ ನೋಡ್ರಿ, ಅದ್ರ ಹೇಳ್ತಾರ. ಎಂತ ಮಾತ್ರಿ? ಸಂಬಂಧದಿಂದ ಜನ್ಯವಾದ ಏನದ? ಇಷ್ಟೆಲ್ಲ ಮಂದಿ ಸುಖ ಅನುಭವಿಸ್ತಾರಲ್ಲ, ಅವು ಸಂಬಂಧದಿಂದ ಜನ್ಯವಾದ ಸುಖವನ್ನು ಅನುಭವಿಸ್ತಾರೆ. ಆದ ಬ್ರಹ್ಮನಿಷ್ಠರು ನಿತ್ಯ ನಿರತಿಶಯ ಆನಂದ ಸ್ವರೂಪರಾಗಿರುತ್ತಾರೆ. ಮತ್ತು ವಿದ್ಯಾವೃತ್ತಿಯಲ್ಲಿ ಪ್ರತಿಬಿಂಬಿತ ಆನಂದವನ್ನು ಅನುಭವ ಮಾಡುತ್ತಾ ನಿಜಾನಂದವನ್ನು ಸ್ಮರಿಸುತ್ತಾರೆ. ನೋಡ್ರಿ, ಇಲ್ಲಿ ಒಂದು ಮಾತು ನಿಮ್ಗೆ ಟೂಕಿ ಸಿಕ್ತು. ಅನುಭವ ಮಾಡುವಂತಹದ್ದು ನಿಜಾನಂದ ಅಲ್ಲ, ಅದು ಮಿಥ್ಯಾನಂದ. ಆದ್ದರಿಂದ ಅದು ಪ್ರತಿಬಿಂಬಿತ ಆನಂದ. ಪ್ರತಿಬಿಂಬಿತ ಆನಂದವನ್ನ ಅನುಭವಿಸ್ತಾ ಬಿಂಬಾನಂದವನ್ನು ಊಹೆ ಮಾಡ್ತಾರ, ಸ್ಮರಣೆ ಮಾಡ್ತಾರ. ಬಿಂಬಾನಂದನ ಹೆಂಗಿರ್ಬೇಕಂದ್ರ, ಇದು ಪ್ರತಿಬಿಂಬಾನಂದನ ಹೆಂಗಿರ್ಬೇಕಂದ್ರ ಬಿಂಬಾನಂದ ಹೆಂಗಿರ್ಬಹುದು, ಎಷ್ಟು ಪಟ್ಟಿರ್ಬಹುದು ಅಂತ ಜ್ಞಾನಿ ಊಹಾ ಮಾಡ್ತಾನ. ಅಂದ್ರ ಅರ್ಥ ಏನು? ಅನುಭವ ಆಗೋದು ಪ್ರತಿಬಿಂಬಾನಂದ, ಸ್ಮರಿಸುವುದು ನಿಜಾನಂದ.
ಆ ನಿಜಾನಂದವನ್ನ ಅನುಭವ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ಅವನ ಸ್ವರೂಪದ, ಅವನ್ಗಿಂತ ಬೇರೆ ಇದ್ರ ಅನುಭವ ಮಾಡಕ್ ಬರ್ತಿತ್ತು. ಇವರು ಆನಂದವೇ ನಾವೆಂದು ಅಭೇದ ಬುದ್ಧಿ ಉಳ್ಳವರಾಗಿದ್ದರಿಂದ ಸರ್ವ ಸುಖವುಳ್ಳವರಾಗಿರುತ್ತಾರೆ. ನೋಡ್ರಿ, ಅವರು ತಮ್ಗಿಂತ ಬೇರೆ ಅಂತ ತಿಳಿಯುದಿಲ್ಲ ಅದನ್ನ. ಯಾವುದು? ಆ ನಿಜಾನಂದವನ್ನ. ನಿಜಾನಂದವನ್ನ ಹೆಂಗ ಅನುಭವ ಮಾಡಕ್ ಬರುದಿಲ್ಲ, ಅದು ಅವರ ಸ್ವರೂಪದ. ಮತ್ ಏನ್ ಅನುಭವ ಮಾಡ್ತಾರ ಅವರು? ಪ್ರತಿಬಿಂಬಿತ ಆನಂದವನ್ನ ಅನುಭವ ಮಾಡಿ, ಆ ನಿಜ ಆನಂದ ಇದೇ ಇರ್ಬೇಕಾದ್ರೆ ನಿಜವಾದ ಬಿಂಬಾನಂದ ಹೆಂಗಿರ್ಬೇಕು ಅನ್ನೋದು ಊಹಾ ಮಾಡ್ತಾರ. ಅದು ಊಹಾ ಮಾಡಿ ಅದು ನಮ್ಮ ಸ್ವರೂಪವೇ ಅದ ಅಂತ ತಿಳ್ಕೊತಾರ ಹೊರತು ಅದು ಅನುಭವ ಮಾಡ್ಲಿಕ್ಕೆ ಬರುವುದಿಲ್ಲ. ತಿಳ್ಕೊಡ್ರಿ. ಆದ್ದರಿಂದ ಅವರು ಸರ್ವ ಸುಖವುಳ್ಳವರಾಗಿರುತ್ತಾರೆ. ಅನ್ಯರು ಭೇದ ಬುದ್ಧಿ ಉಳ್ಳವರಾಗ್ಯಾರ. ಕಿಂತು ಆನಂದ ಸ್ವರೂಪರಾಗಿರುತ್ತಾರೆಂಬ ಭಾವವು. ಆದ್ದರಿಂದ ಇಂತಹ ಬ್ರಹ್ಮಾನಂದದಲ್ಲಿ ಇತರ ಆನಂದಗಳು ಅಂತರ್ಭೂತವಾಗಿರುತ್ತವೆ. ಸಮುದ್ರದಲ್ಲಿ ನದಿಗಳ ಅಂತರ್ಭೂತವಾದಂತೆ ಗುರುಗಳು ಸರ್ವ ಸುಖದಿಂದ ಶೋಭಾಯಮಾನವಾಗಿರಲು ಒಬ್ಬನೊಬ್ಬ ಶಿಷ್ಯನು ಗುರುಗಳ ಸಮೀಪಕ್ಕೆ ಬಂದು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಷ್ಟಾಂಗ 8 ಅಂಗಗಳಿಂದ ನಮಸ್ಕಾರ ಮಾಡಿ ಪ್ರಶ್ನೆಯನ್ನು ಮಾಡುವಂತವನಾದನು. ಇಷ್ಟು ಟೀಕಾ ತಾತ್ಪರ್ಯ ಬರ್ಕೋತೋಕರಪ್ಪರು. ಇಂತಾದ ಎಲ್ಲ ವಿಷಯಗಳು ಮನಸ್ಸಿನಾಗ ಹೊರಬೀಳ್ತಾವ ನೋಡ್ರಿ. ಯಾರು ಉಪಾಸಕರು ಯಾರಿದ್ದೀರಿ? ಅವ್ರು ಯಾವ ಸುಖವನ್ನು ಅನುಭವ ಮಾಡ್ತಾರ್ರಿ? ಹೇಳ್ರಿ, ಇಲ್ಲೇ ಬಂತು ಕೈಯಾಗ ಯಾರ ಕೈ ಬುಕ್ ಅದ ನೋಡಿ ಹೇಳ್ರಿ. ಉಪಾಸಕರು ಯಾವ ಸುಖವನ್ನು ಅನುಭವ ಮಾಡ್ತಾರ? ಆತ್ಮ ಸುಖವನ್ನು ಅನುಭವ ಮಾಡ್ತಾರೋ ಏನು ಬೇರೆ ಯಾವ ಸುಖವನ್ನು ಅನುಭವ ಮಾಡ್ತಾರ್ರಿ ಅವ್ರು? ಇವೆಲ್ಲ ಕೊರಲರೀಸ್ ಅಂತೀವಿ ನಾವು. ತೆಗೆದಿಡ್ಕೋಬೇಕು, ಅಭ್ಯಾಸ ಮಾಡಿದಾಗ ತೆಗೆದಿಡ್ಕೋಬೇಕು. ಧನಿಕರು ಧನದ ಅಭಿಮಾನ ಸಂಬಂಧ ಸುಖವನ್ನು ಅನುಭವ ಮಾಡ್ತಾರ. ಯೋಗಿಗಳು ಮನೋಲಯದಿಂದ ಆದಂತ ಸುಖವನ್ನ ಅನುಭವ ಮಾಡ್ತಾರ. ಅಷ್ಟಾಂಗ ಯೋಗದವರು ಯಾವ ಸುಖ ಅನುಭವ ಮಾಡ್ತಾರೆ? ಅವ್ರು ಮನೋಲಯ ಆಗ್ತದೆ. ಮನೋಲಯದಿಂದ ಆದಂತ ಸುಖವನ್ನ ಅನುಭವ ಮಾಡ್ತಾರವು. ಸಂಬಂಧ ಐತದು. ಸಂಬಂಧ ಆತು ಅಂದ್ರ ಅದು ಯಾರ್ದು? ಮಾಯದ್ದು. ಸಂಬಂಧ ಆಗ್ಲಿಕ್ಕಂದ್ರ ಅದು ಸ್ವರೂಪದ್ದು. ಸಂಬಂಧ ಸುಖವನ್ನ ಅನುಭವ ಮಾಡ್ತಾರೆ. ಅಂದ್ರ ಮಾಯ ಒಳಗದಾರೋ? ಮಾಯಾ ದಾಟ್ಯಾರ ಇವ್ರೆಲ್ಲ. ಮಾಯ ಒಳಗದಾರ. ಒಳಗದಾರ. ವಿಚಾರ ಮಾಡುವಂತ ಮಾತುಗಳದಾವ. ಉಪಾಸಕರು ಉಪಾಸ್ಯ ವಸ್ತುವಿನೊಳಗೆ ಚಿತ್ತಾಗ್ರತೆಯಿಂದ ಮಾಡೋದ್ರಿಂದ ಉಪಾಸ್ಯ ವಸ್ತು, ದೇಹ ವಸ್ತು ಅಂದ್ರೆ ಉಪಾಸ್ಯ ವಸ್ತು. ಆ ಉಪಾಸ್ಯ ವಸ್ತುವಿನ ಚಿತ್ತ ಏಕಾಗ್ರತೆಯಿಂದ ಆದಂತ ಜನ್ಯವಾದ ಸುಖವನ್ನು ಅನುಭವ. ಅಂದ್ರೆ ಸಂಬಂಧ ಸುಖನ ಐತಿ, ಅಸಂಗ ಸುಖ ಇಲ್ಲ ಅಲ್ಲೇ ಅಂತ ಅರ್ಥ. ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತೆ ಬಳಿಕ ಗುರುಗಳು ಯಾರು, ಅವರ ಲಕ್ಷಣಗಳು ಏನು? ಗುರುಗಳು ಅಂದರೆ ನಾವು ಹೇಗೆ ತಿಳಿದುಕೊಳ್ಳಬೇಕು ಎಂದು ಹೇಳಿದರೆ ಉತ್ತರವನ್ನು ಕೊಡ್ತಾನೋ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳಿರಲ್ ಅವನೇ ಸೇವೆ ಗುರುವಕ್ಕು. ಇವೆಲ್ಲ ಇದ್ದವಂಗ ನೀವು ಗುರುಗಳನ್ನ ಮಾಡ್ಕೋಬೇಕು. ಉಳಿದ್ರಾಗ ಏನು ಒಂದಿಲ್ಲ ಅಂದ್ರ ನಮಸ್ಕಾರ್ವಿ ಅಂತ ಬಿಡ್ಕೊ. ಶರಣು ಶರಣಾರ್ಥಿಗಳು. ಕರುಣೆ ಇರ್ಬೇಕು. ದುಃಖಿಗಳಲ್ಲಿ ಕರುಣ ಕನಿಕರ ಭಾವ ಇರ್ಬೇಕು. ಅಯ್ಯೋ ಪಾಪ ಈ ಬಡ ಜೀವ ಒದ್ದಾಡಕತ್ತದ, ತಾನು ಆತ್ಮ ಇದ್ದು ಆತ್ಮಹತ್ಯೆಗೆ ಓಡಾಡಕತ್ತೈತಿ ಜೀವ, ಇವ್ನ ಹೆಂಗ ಉಳಿಸ್ಬೇಕು ಅಂತ ಕನಿಕರ ಭಾವ ಬರಬೇಕು. ಇವನ ಎತ್ತಿಗೋಬೇಕು. ಕೈ ಬಿಟ್ರ ಜೀವನ ಹಾಳು ಮಾಡ್ಕೋತಾನ. ಮನುಷ್ಯ ಶರೀರ ಬಂದದ, ಮೋಕ್ಷಕ್ಕೆ ಅಧಿಕಾರಿ ಆದಂತ ಒಂದು ಉಪಾಧಿ ಸಿಕ್ಕದ. ಇಂಥ ಉಪಾಧಿ ಒಳಗೆ ಏನೋ ಒಂದು ಕ್ಷುಲ್ಲಕ ವಿಷಯಕ್ಕ ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟಾನ, ಬಾವಿ ಬೀಳಾಕ್ ಹೊಂಟಾನ. ಉಳಿಸ್ಬೇಕು ಇವನ್ನ. ಕನಿಕರ ಭಾವ, ಕರುಣೆ ಇರ್ಬೇಕು. ಸತ್ಕಲೆ, ಬ್ರಹ್ಮನಿಷ್ಠತ್ವ. ಸತ್ಕಲೆ ಅಂದ್ರೆ ಬ್ರಹ್ಮನಿಷ್ಠತ್ವ. ನಾ ಯಾರನ್ನು ತಿಳಿಯುದು ಆ ತಿಳಿದಲ್ಲಿ ಉಳಿಯುವುದು. ಪ್ಲಾಟ್ಫಾರ್ಮ್ ಬದಲಿ ಆಗ್ಬೇಕ್ರಿ. ಈಗ ನಾವೆಲ್ಲಿದೇವಿ? ದೇಹ ಮನಸ್ಸಿನಾಗ ಅದೇವಿ. ಜ್ಞಾನ ಆದ್ಮ್ಯಾಗ ಎಲ್ಲಿರ್ಬೇಕು?
ಸ್ವರೂಪದಲ್ಲಿ ಇರ್ಬೇಕ್ರಿ. ಸ್ವರೂಪದಾಗಿರ್ಬೇಕು, ಸ್ವರೂಪ ಗಟ್ಟಿ ಇಟ್ಕೋಬೇಕು. ಇಲ್ಲಿ ಏನಾದ್ರೂ ನಮ್ಮ ಸ್ವರೂಪ ಗಟ್ಟದ, ಊರಾಗೆಲ್ಲ ಬಡತನ ಬಂದದ, ಬರಗಾಲ ಬಿದ್ದದ, ಅಥವಾ ಅನಾವೃಷ್ಟಿ ಅತಿವೃಷ್ಟಿ ಆಗ್ಯದ, ಕಾಳು ಬೆಳೆದಿಲ್ಲ, ಕೈ ಪೀಕ್ ಬಂದಿಲ್ಲ, ನಮ್ಮ ಹಗೆದಾಗ ಜೋಳದ ಉಣ್ಣಾಕ ತಿನ್ನಾಕ. ಹಂಗ ಆತ್ಮಜ್ಞಾನವೇ ನಮಗ ಕಾಯ್ಬೇಕು. ಅಂತವಾಗ ಏನಂತಾರ? ಬ್ರಹ್ಮನಿಷ್ಠತ್ವ, ಶಾಸ್ತ್ರ ಪರಿಣತೆ, ಶ್ರೋತ್ರಿಯತ್ವ. ಶ್ರೋತ್ರಿಯತ್ವ ಅಂದ್ರೆ ನೀವು ಯಾವ ಗುರುವಿನ ಶಿಷ್ಯಪ್ಪ, ಪರಂಪರೆ ಒಳಗೆ ಬಂದಾನೋ ಏನ ಪರಂಪರೆ ಒಳಗೆ ಬಂದಿರ್ಲೋ, ಇವರ ಗುರುಗಳು ಯಾರು, ಅವರ ಗುರುಗಳು ಯಾರು, ಗುರು ಪರಂಪರೆಯನ್ನು ಹುಡುಕ್ಬೇಕು. ನಿರಾಶೆ ನೋಡ್ರಿ, ನಿರಾಶೆ ಅಂತ ಕೆಲವು ಮಂದಿ ಗುರುಗಳಿಗೆ ಸಿಕ್ಕಾಪಟ್ಟೆ ಆಸೆ ಅದರಿಪ್ಪ. ನಾವು ನೋಡಿದ್ವಿ, ಭಯಂಕರ ಆಸೆ ಅದ. ನಾ ಗುರು ಆಗೇನೆ, ನೀ ತಂದು ಕೊಡ್ಬೇಕು. ನಮ್ಮ ಗುರುಗಳಿಗೆ ಮಾತ್ರ ಇಲ್ರಿ. ನಿಮ್ಮ ಗುರುಗಳ ಸುದ್ದಿ ಹೇಳಾಗತ್ತೇನೆ. ನಿಮ್ಮ ಗುರುಗಳ ಸುದ್ದಿ ಹೇಳಾಗತ್ತೇನೆ. ಶಿವ, ನಾನೇನ್ ತಿಳ್ಕೊಂಡಿದ್ದಿಲ್ಲ. ಹೆಸರು ಹೇಳೋದು ಬೇಡ. ನೀವು ನೋಡಿರಿ, ನಾವು ನೋಡಿವಿ. ಮೈಕ್ ಸೆಟ್ ತಂದ್ಕೊಡು, ರೊಕ್ಕ ಹಾಕ್ಬಿಡು, ಬುಕ್ ತಂದ್ಕೊಡು, ಪ್ರಿಂಟ್ ಹಾಕ್ಸ್ಕೊಡು. ಆಸೆ ಇಲ್ಲದಿರುವಿಕೆ, ನಿರಾಶೆ ಇರಬೇಕು. ಸೌಂದರತೆ ಅಂದ್ರೆ ಏನ್ರಿ? ಬಾಳ ಚಂದ ಇರ್ಬೇಕೇನ? ಉಡಾಕ ಕೆಂಪ ಬಣ್ಣ ಇರ್ಬೇಕೇನ? ಅಲ್ಲ, ಬಾಹ್ಯ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯ. ಪುಣ್ಯಮಯ ಶರೀರ ಹೇಳ್ತಾರ, ಮುಂದೆ ವಿವರಣೆ ಮಾಡಿ ಹೇಳ್ತಾರ. ಸುಮುಖತ್ವ, ಮುಖ ಪ್ರಸನ್ನತೆ, ತೇಜಸ್ ಇರ್ಬೇಕು. ಸುಗುಣ, ಮೈತ್ರಾದಿ ಗುಣಗಳು, ಮೈತ್ರ, ಕರುಣೆ ಎಲ್ಲ ಮುಂತಾದ ಕೆಲವು ಗುಣಗಳು ಹೇಳ್ತಾರ. ಆ ಮೈತ್ರಾದಿ ಗುಣಗಳು. ಸುಜ್ಞಾನಗಳಿರಲ್, ಅಪರೋಕ್ಷ ಜ್ಞಾನಾದಿಗಳು. ಪರೋಕ್ಷ ಜ್ಞಾನ ಇದ್ರೆ ಆಗೋದಿಲ್ರಿ, ಅಪರೋಕ್ಷ ಜ್ಞಾನ ಇರ್ಬೇಕು. ಪರೋಕ್ಷ ಜ್ಞಾನ ಅಂದ್ರೇನ? ಬ್ರಹ್ಮ ಇದ್ದಾನೆ ಅನ್ನುವಂತ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ಏನ್ರಿ? ಬ್ರಹ್ಮನು ನಾನೇ ಇದ್ದೇನೆ, ಬ್ರಹ್ಮನು ನಾನೇ ಇದ್ದೇನೆ ಅನ್ನುವಂತ ಜ್ಞಾನ. ಈ ಅಪರೋಕ್ಷ ಜ್ಞಾನ ಇದ್ದಾವ ಪೂಜಿಸಲಿಕ್ಕೆ ಯೋಗ್ಯನಾದ ಗುರು ಆಗ್ಯ ನೋಡ್ರಿ. ಅಂತವ್ರಿದ್ರ ಗುರುಗಳನ್ನ ಮಾಡ್ಕೊಡ್ರಿ, ಇಲ್ಲ ಅಂದ್ರೆ ನಮಸ್ಕಾರ ರೀ, ನೀವು ಬಹಳ ಒಳ್ಳೆಯವರದ್ದೀರಿ ಅಂತ ಕೈ ಬಿಟ್ಬಿಡಿ ಅಂತ ಹೇಳ್ತಾರ. ತಾತ್ಪರ್ಯ ಹೇಳ್ತಾರ ನೋಡಿ. ಮುಂದೆ ಹೇಳಲ್ಪಡುವ ಗುಣಗಳಿಂದ ಕೂಡಿರುವವನೇ ಸದ್ಗುರುವೆಂದು ತಿಳಿದು ಭಕ್ತಿಯಿಂದ ಶರಣು ಹೋಗತಕ್ಕದ್ದೆಂದು ಹೇಳುತ್ತಾರೆ. ಹೇಗೆಂದರೆ, ದುಃಖದಲ್ಲಿ ಬಳಲುವ ಜೀವಿಗಳನ್ನು ಕಂಡು ಈ ಭವ ದುಃಖದಿಂದ ಬಿಡುಗಡೆ ಆಗಲಿ ಎಂಬ ಭಾವನೆಯೇ ಕರುಣೆ ಎನಿಸುತ್ತದೆ. ಇನ್ನು ಸಂಶಯಾದಿ ಭಾವನೆಗಳಿಲ್ಲದೆ ನಾನೇ ಬ್ರಹ್ಮನೆಂಬ ದೃಢ ನಿಶ್ಚಯಾತ್ಮಕ ಭಾವದಿಂದಲೇ ಬ್ರಹ್ಮನಿಷ್ಠತೆ ಅಂದ್ರೆ ಸತ್ಕಲೆ ಎಂದು ಹೇಳಲ್ಪಡುತ್ತದೆ. ಅಂಗೋಪಾಂಗ ಸಹಿತ ಸಕಲ ಉಪನಿಷತ್ತುಗಳ ಜ್ಞಾನದಿಂದ ಕೂಡಿರುವಿಕೆಯೇ ಶಾಸ್ತ್ರ ಪರಿಣತೆ. ಅಂಗ ಉಪಾಂಗ ಸಹಿತ ಸಕಲ ಉಪನಿಷತ್ತುಗಳ ಜ್ಞಾನದಿಂದ ಕೂಡಿರುವನೇ ಶಾಸ್ತ್ರ ಪರಿಣತೆ. ಜ್ಯೋತಿಷ್ಯ ಇವೆಲ್ಲ ಅಂಗಗಳದಾವ. ಜ್ಯೋತಿಷ್ಯ, ಆಮ್ಯಾಗ ಇವು ಸಂಹಿತೆ, ಇವೆಲ್ಲ ಅಂಗಗಳಂತ ಹೇಳ್ತಾರ. ಮುಂದೆ ಇದ್ರಾಗ ಯಾವಾಗ ಒಮ್ಮೆ ಓದಿದ್ವಿ, ಇದ್ರಾಗ ಕೈವಲ್ಯ ಉಪನಿಷತ್ತ ಹೇಳಿದ್ವಿ. ಅಂಗಗಳು ಮತ್ತು ಉಪಾಂಗಗಳು. ಅಂಗೋಪಾಂಗ ಅಂದ್ರೆ ಅಂಗಗಳು, ಉಪಾಂಗಗಳು ಸಹಿತ ಸಕಲ ಉಪನಿಷತ್ತುಗಳ ಜ್ಞಾನವನ್ನ ಕೂಡಿಕೊಂಡಿರುವಿಕೆ ಶಾಸ್ತ್ರ ಪರಿಣತೆ. ಅದು ಎಲ್ಲಿ ಸಿಗ್ತದ ಅವಾಗ? ಅವ ಒಬ್ಬ ಗುರುವಿನ ಶಿಷ್ಯ ಆಗಿರ್ಬೇಕು. ಇಲ್ರಿ, ನಾನು ಧ್ಯಾನಕ್ಕೆ ಕೂತಿದ್ದ, ನನಗೆ ಧ್ಯಾನದಾಗ ಪರಮಾತ್ಮ ಕಂಡ ಅಂತ ಹೇಳೋರ್ಗೆ ನಾವು ಹೋಗ್ಬಾರ್ದು, ಅವ್ರ ಹತ್ರ ಹೋಗ್ಬಾರ್ದು. ಅವ್ರು ಶ್ರೋತ್ರಿಯ ಇರೋದಿಲ್ಲ ಅವ್ರ ಹತ್ರ. ಅರ್ಥಾತ್ ಶಾಸ್ತ್ರ ಸಂಬಂಧಿ ಸಂಶಯಗಳನ್ನು ಕೂಡ ಕಳೆದು ಶಿಷ್ಯರಿಗೆ ಬ್ರಹ್ಮಾನುಭವವನ್ನು ಮಾಡಿಕೊಡ್ತಕ್ಕವನೇ ಗುರುವೆಂಬ ಭಾವವು. ತಾನು ದಾಟಿರ್ಬೇಕು, ನಮ್ಮನ್ನ ದಾಟುವ ಸಾಮರ್ಥ್ಯ ಇರಬೇಕು ಅಂತ ಅವ್ರಿಗೆ ಬೆನ್ನ ಹತ್ರಿ ಅಂತ. ಅವರ ದಾಟಿರೋದಿಲ್ಲ, ಗುರುಗಳಾಗಿ ಪ್ರವಚನ ಮಾಡ್ತಿರ್ತಾರ, ಅಂತವ್ರು ಕಂಡ್ರ ಕೈ ಮುಗಿಬೇಕು ಅಂತ ಅರ್ಥ ಇಷ್ಟ. ಹೀಗೆ ಹೇಳಿರುವುದರಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠನೇ ಸದ್ಗುರುವೆಂದು ತಿಳಿಯತಕ್ಕದ್ದು. ಯಾಕಂದ್ರೆ ಬ್ರಹ್ಮನಿಷ್ಠನು ಬ್ರಹ್ಮ ಅನುಭವವನ್ನು ಮಾಡಿಕೊಟ್ಟರು, ಶಾಸ್ತ್ರ ಸಂಬಂಧಿ ಸಂಶಯಗಳನ್ನು ಕಳೆಯಲಾರನು. ಒಬ್ಬ ಬ್ರಹ್ಮನಿಷ್ಠ ಇರ್ತಾವ,
ಅವನದೇನು ಸಂಶಯ ಇಲ್ಲ, ಅವನು ಬ್ರಹ್ಮದಲ್ಲಿ ನೆಲೆಯಾಗಿ ನಿಂತಿರ್ತಾನ. ಅನೇಕ ಮಂದಿನ ನಾವು ನೋಡೇವಿ, ಅಂದ್ರೆ ಅನೇಕ ಅಲ್ಲ, ಬಹಳ ಮಂದಿ ಅಲ್ಲ, ಕಡಿಮೆ ಮಂದಿನ ನೋಡಿರ್ತೀವಿ. ನಾ ನೋಡೇನಿ, ಒಂದಿಷ್ಟು ಮಂದಿಗೆ ನೋಡಿ ಬ್ರಹ್ಮನಿಷ್ಠರು ಇರ್ತಾರ. ಆದ್ರ ಅವ್ರಿಗೆ ಮತ್ತೊಬ್ಬರಿಗೆ ಶಾಸ್ತ್ರದಿಂದ ತಿಳಿಸ್ಕೊಡುವಂತ ಸಾಮರ್ಥ್ಯ ಇರಂಗಿಲ್ಲ. ಅವರಿಂದ ಏನು ಉಪಯೋಗ ಆಗೋದಿಲ್ಲ ನಮಗ್, ಅವರಿಂದ ಏನು ಉಪಯೋಗ. ಅವ್ರ ಬ್ರಹ್ಮ ಅನುಭವ ಕರೆಕ್ಟ್ ಇರ್ತದೆ, ಇಲ್ಲ ಅಂತಲ್ಲ. ಆದ್ರೆ ಅವ್ರು ನಮ್ಮ ಸಂಶಯಗಳನ್ನು ಕಳೆದು ನಮಗೆ ಶ್ರವಣವನ್ನ ಮಾಡಿಸುವ ಸಾಮರ್ಥ್ಯ ಇವ್ರಿಗೆ ಇರುವುದಿಲ್ಲ. ಶಾಸ್ತ್ರ ಸಂಬಂಧಿ ಸಂಶಯಗಳನ್ನು ಕಳೆಯಲಾರದು. ಶ್ರೋತ್ರಿಯ ಇತ್ತಂದ್ರೆ ಅವ ಶಾಸ್ತ್ರ ಸಂಬಂಧಿ ಸಂಶಯಗಳನ್ನು ಕಳೀತಾನ. ಬರೇ ಶ್ರೋತ್ರಿಯ ಇತ್ತಂದ್ರೆ ಶಾಸ್ತ್ರ ಸಂಬಂಧಿ ಸಂಶಯವನ್ನು ಕಳೀತಾನ. ಆದ್ರೆ ಅವಾಗ ಬ್ರಹ್ಮಾನುಭವ ಇರುವುದಿಲ್ಲ, ಅವನಗೂ ಬ್ರಹ್ಮಾನುಭವ ಕೊಡುದು. ಬರೇ ಶ್ರೋತ್ರಿಯ ಇತ್ತಂದ್ರೆ ಅವ ನಮಗ್ ಬ್ರಹ್ಮಾನುಭವ ಮಾಡಿಕೊಡುದಿಲ್ಲ. ಶಾಸ್ತ್ರ ಹಿಂಗ್ ಹೇಳ್ತೈತಿ ಅಂತಾನವ, ನೀ ಏನ್ ಹೇಳ್ತೀಯ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತಾವ. ಯಾಕೆ ಅವಾಗ ಆಗಿರುದಿಲ್ಲ ಅನುಭವ. ಆದ್ರೆ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ಎರಡು ಇರ್ತಾನ, ಅವ ಮಾಡ್ತಾನ ಬ್ರಹ್ಮ ಅಪರೋಕ್ಷ ಜ್ಞಾನವನ್ನ ಮಾಡಿಕೊಡ್ತಾನ. ಹಾಗೆಂದು ಪ್ರಮಾಣದಿಂದ ಸಂಶಯಗಳನ್ನು ದೂರ ಮಾಡುತ್ತಾನೆ. ಆದ್ದರಿಂದ ಈ ಲಕ್ಷಣವೇ ಯೋಗ್ಯವಾಗಿರುತ್ತದೆ. ಕೇವಲ ಶ್ರೋತ್ರಿಯ ಇದ್ದವನು ಗುರು ಮಾಡ್ಕೋಬೇಡ್ರಿ, ಕೇವಲ ಬ್ರಹ್ಮನಿಷ್ಠ ಇದ್ದವನು ಮಾಡ್ಕೋಬೇಡ್ರಿ. ಶ್ರೋತ್ರಿಯ ಇರ್ಬೇಕು, ಬ್ರಹ್ಮನಿಷ್ಠ ಇರ್ಬೇಕು, ಅಂತವನು ಮಾಡ್ಕೊಡ್ರಿ ಅಂತ ಹೇಳ್ತಾನೆ ಅಪ್ಪೋರು. ಆದ್ರೆ ಇಲ್ಲಿ ಇನ್ನೊಂದು ಹೇಳ್ತೇನೆ, ಅಂದರ್ಕಿ ಬಾತ್. ಗುರು ಶ್ರೋತ್ರಿಯ ಇದ್ದ ಬ್ರಹ್ಮನಿಷ್ಠ ಇಲ್ಲ ಅಂದ್ರೂ ಶ್ರವಣ ಮಾಡ್ರಿ. ಯಾಕಂದ್ರೆ ಸಿಗ್ಲಿಲ್ಲಪ್ಪ ನಮ್ಗ ಹತ್ರ ಯಾರು ಅಂತವ್ರು ಇಲ್ಲ. ಅದಾರ ಸಮೀಪಕ್ಕ ನಮ್ಗೆ ಸಿಗುವಂತವ್ರು ಅದಾರ, ಶ್ರೋತ್ರಿಯ ಅದಾರ, ಬ್ರಹ್ಮನಿಷ್ಠ ಇಲ್ಲ. ಅವ್ರು ಹೋಗ್ರಿ ಅವ್ರ ಹತ್ರ, ಹೇಳ್ರಿ. ಅಂತವ್ರ ಹತ್ರ ಮನವಿಕ್ಷೇಪ ಕಳ್ಕೊಂಡು ಹೋದಂತ ಯಾವನಾದ್ರೂ ಅಧಿಕಾರಿ ಶ್ರವಣವನ್ನ ಮಾಡಿತ್ತಂದ್ರ ಗುರುವಿಗೆ ದಾಟ್ಯಾನೋ ಬಿಟ್ಟಾನೋ ಗೊತ್ತಿಲ್ಲ, ಬ್ರಹ್ಮನಿಷ್ಠ ಅದಾನೋ ಗೊತ್ತಿಲ್ಲ. ಆದ್ರೆ ಶಿಷ್ಯ ಮಾತ್ರ ಬ್ರಹ್ಮನಿಷ್ಠ ಆಗ್ತಾನ. ಏನ್ರಿ, ಅವ ಬ್ರಹ್ಮನಿಷ್ಠ ಆಗ್ತಾನ. ಗುರು ಬ್ರಹ್ಮನಿಷ್ಠ ಅದಾನೋ ಇಲ್ಲೋ ಗೊತ್ತಿಲ್ಲ, ಅವ ಇಲ್ಲ ಅಂತ ತಿಳ್ಕೊಡ್ರಿ. ಅಂತ ಅವ ಶ್ರೋತ್ರಿಯ ಅಷ್ಟೇ ಇದ್ದ ಅಂದ್ರ ಶ್ರೋತ್ರಿಯನ ಕಡೆ ಕೇಳಿದಂತ ಒಬ್ಬ ಒಳ್ಳೆ ಅಧಿಕಾರಿ ಏನಾಗ್ತಾನ, ಶ್ರೋತ್ರಿಯನು ಹಾಕನಮ್ಮ, ಬ್ರಹ್ಮನಿಷ್ಠನು ಹಾಕನ. ಆ ಒಂದು ಕಸುವಾದ ಶಾಸ್ತ್ರದಾಗ ಆ ಕಸುವಾದ ಇಲ್ಲಿ ಹೇಳಿ ಆ ಮಾತು ಹೇಳಿಲ್ಲ. ಇಲ್ಲೇ ಅವ್ರು ಹೇಳ್ತಾರೆ ನೋಡೋಣ, ನಾನು ಓದಿಲ್ಲ, ಮುಂದಿನ ಏನು ಗೊತ್ತಿಲ್ಲ, ಮುಂದೆ ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಅಂತಾರ, ಸಂಶಯಗಳನ್ನು ದೂರ ಮಾಡುತ್ತಾರೆ. ಆದ್ದರಿಂದ ಈ ಲಕ್ಷಣ ಯೋಗ್ಯವಾಗಿರುತ್ತದೆ. ಹೇಗೆಂದರೆ ನದಿಯನ್ನು ಕುಂಟನು ಮತ್ತು ಕುರುಡನು ಇವರಿಬ್ಬರು ದಾಟಿಸುತ್ತೇವೆ ಎಂದು ಹೇಳಿದರು. ಇವರಲ್ಲಿ ನಂಬಿಕೆ ಆಗದು. ಒಬ್ಬವ ಕುರುಡದಾನ, ಒಬ್ಬವ ಕುಂಟದಾನ. ಕುಂಟ ದಾಟಿಸ್ತೇನೆ ಅಂದ್ರೂ ನಮ್ಮ ನಂಬಿಕೆ ಆಗೋದಿಲ್ಲ, ಕುರುಡು ದಾಟಿಸ್ತಾನ ಅಂದ್ರೂ ನಂಬಿಕೆ ಆಗೋದಿಲ್ಲ. ಕಾಲು ಕಣ್ಣುಗಳು ಎರಡೂ ಇದ್ದವನು ಮಾತ್ರ ನಮಗೆ ನಂಬಿಕೆ ಉಂಟಾಗ್ತದ. ಆದ್ರಿಂದ ಇವು ಶ್ರೋತ್ರಿಯತ್ವ ಅಂದ್ರೆ, ಇವು ಬ್ರಹ್ಮನಿಷ್ಠತ್ವ ಅಂದ್ರೆ ಎರಡೂ ಕಣ್ಣು ಇದ್ದಾಗೆ, ಎರಡೂ ಇದ್ದವ್ರು ಹುಡುಕ್ರಿ ಅಂತ ನಪ್ಪು. ಅದರಂತೆ ಎಂದು ತಿಳಿತಕ್ಕದ್ದು. ಮತ್ತು ಶಿಷ್ಯನು ಏನಾದರೂ ತನಗೆ ದ್ರವ್ಯವನ್ನು ಕೊಡಲಿ ಎಂಬ ಆಶೆಯಿಂದ ಕೂಡಿಕೊಂಡು ಬೋಧೆಯನ್ನು ಮಾಡತಕ್ಕವನಾಗಬಾರದು. ಯಾಕಂದ್ರೆ ಆ ಆಶೆಯೇ ದುಃಖಕ್ಕೆ ಕಾರಣವಾಗಿರುತ್ತದೆ. ಅಂದ್ರೆ ನಿರಪೇಕ್ಷ ಬುದ್ಧಿಯಿಂದ, ಏನನ್ನು ಅಪೇಕ್ಷೆ ಮಾಡದೇ ಇರುವಂತಹ ಬುದ್ಧಿಯಿಂದ ಪರ್ಜನ್ಯವತ್, ಮಳೆ ಹೆಂಗಾಗ್ತದ, ಮಳೆ ಆಗ್ತದ, ಏನಾರ ಬೈತಂದ್ರೆ ಮಳೆ ಅಂತ. ಪರ್ಜನ್ಯವತ್ ಅಂದ್ರೆ ಮಳೆಯಂತೆ ಶಿಷ್ಯರಿಗೆ ಬೋಧೆಯನ್ನು ಮಾಡಬೇಕೆಂದು ಭಾವವೇ ನಿರಾಶೆ. ಸುಂದರತ್ವ ಎಂಬ ಉಪಲಕ್ಷಣದಿಂದ ಪುಣ್ಯಮಯ ಶರೀರವೆಂದು ತಿಳಿಯಲ್ಪಡುತ್ತದೆ ಹೊರತು ಶರೀರ ಸುಂದರವಿರುತ್ತದೆ ಎಂಬ ಅರ್ಥವಲ್ಲ. ಯಾಕಂದ್ರೆ ಅಷ್ಟಾವಕ್ರ ಮುನಿಗಳು 8 ಕಡೆಗೆ ಡೊಂಕಾಗಿ ಶರೀರ ಉಳ್ಳವರಾಗಿದ್ರು, ಕುರೂಪಿಗಳಾಗಿದ್ರು. ಜನಕ ಮಹಾರಾಜನಿಗೆ ಗುರುಗಳಾಗಿದ್ರು. ಆದ್ದರಿಂದ ಶರೀರ ಸುಂದರವೆಂಬ ಅರ್ಥವಲ್ಲ, ಕಿಂತು ಪುಣ್ಯಮಯ ಶರೀರವೇ ಸುಂದರತೆ ಇತ್ತೆಂದು ಪುಣ್ಯವಾಗಿರುತ್ತದೆ ಎಂದು ಅರ್ಥ ಮಾಡಬೇಕು. ಇನ್ನು ಸುಮುಖತ್ವ ಅಂದ್ರೆ ಯಾವಾಗಲೂ ಮುಖವು ಪ್ರಸನ್ನವಾಗಿರುವಿಕೆ. ಮುಖವು ಪ್ರಸನ್ನವಾಗಿರಬೇಕಾದ್ರೆ ಮನಸ್ಸು ಸಂತೋಷವಾಗಿರ್ಲಿಕ್ಕೆ ಬೇಕು. ಮನಸ್ಸು ಸಂತೋಷವಾಗಿರಬೇಕಾದರೆ ಅಮಾನಿತ್ವ, ಅದಂಬಿತ್ವ ಮೊದಲಾದ ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಹೇಳಿದಂತ 20 ಗುಣಗಳು, ದೈವಿ ಸಂಪತ್ತಂತರ ಆ ಗುಣಗಳಿಂದ ಕೂಡಿಸಿಕೊಂಡಿರಬೇಕು. ನೋಡ್ರಿ ಹೆಂಗ್ ಸಂಬಂಧ ಅದ ನೋಡ್ರಿ. ಭಗವದ್ಗೀತೆ 13ನೇ ಅಧ್ಯಾಯದಾಗ ಹೇಳಿದ್ವು, ಅಮಾನಿತ್ವ, ಅದಂಬಿತ್ವ, ಆರ್ಜವ,
ಎಲ್ಲ 19-20 ಗುಣಗಳು ಹೇಳಿದ್ವಲ್ಲ, ಮನೆ ಅಭ್ಯಾಸ ಮಾಡೇವಿ. ಇನ್ನು ಆ ಗುಣಗಳು ಇರಬೇಕು. ಈ ದೈವಿ ಗುಣಗಳಂತಾರ ಆ ದೈವಿ ಸಂಪತ್ತಿನಿಂದ ಕೂಡಿಕೊಂಡಿರ್ಬೇಕು. ಅಲ್ಲೊಂದು ಇದು ಮಾರ್ಕ್ ಮಾಡ್ಯಾರ, ಮೈತ್ರಿ, ಕರುಣ, ಮುದಿತಾ, ಉಪೇಕ್ಷೆ ಎಂಬ ಈ 4 ಗುಣಗಳು ಇದು ಬರ್ತಾರ ಟಿಪ್ಪಣಿ. ಕ್ರಮವಾಗಿ ಸುಖಿ, ದುಃಖಿ, ಪುಣ್ಯ, ಪಾಪಿಗಳಲ್ಲಿರ್ಬೇಕು ಅಂತಾರ. ಏನಿದ್ರ ಅರ್ಥ ಯಾರು ಹೇಳ್ತೀರಿ? ಬುಕ್ ಇದ್ದವ್ರು ಹೇಳ್ರಿ ರೂಲ್ ಅರ್ಥ. ಈ ದುಂಡಪ್ಪ ಸರ್ ಬೇಡ, ಭೀಷ್ಮಗೌಡರು ಬೇಡ, ಈರಪ್ಪ ಅವ್ರು ಹೇಳ್ತಾರ ನೋಡಿ. ಈರಪ್ಪ ಈ ವಾಕ್ಯದ ಅರ್ಥ ಹೇಳ್ರಿ. ತಿಳಿದಿಲ್ಲ ಸರ್. ತಿಳಿದಿಲ್ಲ. ಈಶ್ವರಪ್ಪ ಇಲ್ಲಲ್ರಿ? ಗುರುಗಳ ಅದಾವ್ರಿ, ಹೇಳ್ರಿ. ಬುಕ್ ಅದ ಇಲ್ರಿ? ಆಯ್ತ್ರಿ ಗುರುಗಳ. ಹೇಳ್ರಿ. ನಿಮ್ಗೆ ಏನ್ ಅಂತ ಹೇಳ್ರಿ, ತಪ್ಪಿರ ಹೇಳ್ತೀನಿ. ನಾ ಅದೇ ನಿಮ್ಗೆ ಆಗ್ತಿದ್ದೆ ಮತ್ತೆ. ಏನ್ ನಮ್ಗೆ ಅಷ್ಟೊಂದ್ ಇದನ್ನ ಆಗೋತ್ತವ್ರಿ ಗುರುಗಳ. ಇದು ಹರಿದಿಲ್ರಿ. ಹರಿದಿಲ್ಲ. ಶಾಂತ ಚಿತ್ತದಿಂದ ಕೂಡಿಕೊಂಡವರಾಗಿರ್ಬೇಕು. ಶಿವಾನಂದ ಅವ್ರ ದಯಾ ಬುಕ್ ಅದಲ್ರಿ? ಹೇಳ್ರಿ, ಓದ್ರಿ ಅದನ್ನ. ಟಿಪ್ಪಣಿ ಓದ್ರಿ. ಮೈತ್ರಿ, ಕರುಣ, ಮುದಿತಾ, ಉಪೇಕ್ಷೆ ಈ 4 ಗುಣಗಳು ಕ್ರಮವಾಗಿ ಸುಖಿ, ದುಃಖಿ, ಪುಣ್ಯ, ಪಾಪಿಗಳಲ್ಲಿರಬೇಕು. ಅಷ್ಟ ಹೇಳ್ರಿ. ಕ್ರಮವಾಗಿ ಸುಖಿ, ದುಃಖಿ, ಪುಣ್ಯ, ಪಾಪಿಗಳಲ್ಲಿರಬೇಕು. ಅರ್ಥ ಆಗಲ್ರಿಪ್ಪ ಇದ್ರು ನನಗೆ. ಅಂದ್ರ ಯಾರು ಹೇಳ್ತೀರ? ಕೈ ಎತ್ತಿರಿ. ಹೆಣ್ಮಕ್ಳು ಯಾರ ಕೈ ಎತ್ತಿರಿ? ಇವೆಲ್ಲಾ ಗುಣಗಳು ಅಜ್ಞಾನಿ ಅಲ್ಲೇ ಇರ್ಬೇಕು ಅಂತ ಹೇಳ್ಕೊಂಡ್ ಬಂದ್ರ. ನಾ ಹೇಳ್ತಾನ ನೋಡ್ರಿ, ಇನ್ನೂ ಅಷ್ಟು ಒಳ ಅರ್ಥ ಐತಿ. ಶಿವಪುತ್ರಪ್ಪ ಬ್ಯಾಡ್ ನಿಂದ್ರಿ, ಸ್ವಲ್ಪ ಬೇರೆಯವ್ರು ಹೇಳಿ ನೋಡಮ್. ನೀವ್ ಹೇಳ್ಬೋದು ಅನಿಸ್ತತಿ. ಬೇರೆಯವ್ರು ಯಾರು ಟ್ರೈ ಮಾಡೋದ್ರಿ? ಯಾರು ತಾನ ಸುಖಿ ದುಃಖಿ ಅಂತ ತಿಳ್ಕೊಂಡ್ರಲ್ರಪ್ಪ ರೀ ಅಜ್ಞಾನಿ, ಅವ್ರಲ್ಲಿ ಈ ಗುಣಗಳು ಇರ್ಬೇಕು, ಜ್ಞಾನಿಗಳಲ್ಲಿ ಇಲ್ಲ ಅಂತ ಹೇಳ್ಕೊಂಡ್ ಬಂದ್ರು. ಹಂಗಲ್ಲ ಹಂಗಲ್ಲ ಹಂಗಲ್ರಿ ನಿಮ್ರಿಗೆ ಅವ್ರು ಹಂಗಲ್ಲ. ಸುರೇಶ್ ಅವ್ರ ಸರ್ ಹೇಳ್ರಿ. ಸರ, ಹ್ಮ್. ಈ ಸುಖಿ, ದುಃಖಿ, ಪುಣ್ಯ, ಪಾಪಿ ಇವ್ರು ಯಾರೇ ಇದ್ರು ಇವರಲ್ಲಿಯೂ ಕೂಡ ಮೈತ್ರಿ ಭಾವ ಇರಬೇಕು, ಕರುಣಾ ಭಾವ ಇರಬೇಕು, ಮುದಿತಾ ಭಾವ ಇರಬೇಕು, ಮತ್ತು ಅವರಲ್ಲಿ ಉಪೇಕ್ಷೆ ಮಾಡುವಂತ ಗುಣ ಆ ಗುರುವಿನಲ್ಲಿ ಇರ್ಬೇಕಂತ ಹಿಂಗ್ ತಾತ್ಪರ್ಯ. ಸರಿಯಾಗಿ ಬಂದ್ರಿ, ಇನ್ನೂ ಕರೆಕ್ಟ್ ಹೇಳಿಲ್ಲ. ಕ್ರಮವಾಗಿ ಐತ್ ನೋಡ್ರಿ, ಕ್ರಮವಾಗಿ ಅಂತ ಐತ್ ನೋಡ್ರಿ. ಕ್ರಮವಾಗಿ ಅನ್ನೋದು ಜೋಡಿಸ್ಬೇಕು ಸುರೇಶ್ ಅವ್ರ. ಈಗ ಶಿವಪುತ್ರಪ್ಪನವ್ರು ಹೇಳ್ತಾರ ನೋಡ್ರಿ, ಕೇಳಿ. ಆಯ್ತು ಸರ್. ಈಗ ಒಬ್ಬ ಸುಖಿ ಅದಾನ ಸರ್. ಸುಖಿ ಪುರುಷ ನೋಡನೆ ನಾವು ಮೈತ್ರಿ ಉಳ್ಳವರಿರ್ಬೇಕು. ಯಾಕ? ನಮ್ಗೆ ಸುಖ ಆಗ್ತೈತಿ. ದುಃಖಿ ಅದಾನು, ದುಃಖಿಯಲ್ಲಿ ಕರುಣೆ ತೋರ್ಬೇಕು ನಾವು. ದುಃಖಿ ಇದ್ರೂ ಕೂಡ ನಾವು ಮೈತ್ರಿ ಮಾಡಿದ್ರೆ ಏನಾಕದ್ರಿ? ದುಃಖ ಬರ್ತದ್ರಿ. ದುಃಖ ಉಳ್ಳವನಲ್ಲಿ ನಾವು ಕರುಣೆಯನ್ನು ತೋರ್ಬೇಕು. ಪುಣ್ಯ ಉಳ್ಳವನಲ್ಲಿ ಮುದಿತಾ ಭಾವ ಇರಬೇಕು. ಮುದಿತಾ ಅಂದ್ರೆ ಏನು ನೋಡ್ರಿ ಸರ್, ಇದು ಪುಣ್ಯ ಉಳ್ಳವನಲ್ಲಿ ಮುದಿತಾ ಭಾವ ಇರ್ಬೇಕು. ಪಾಪಗಳಲ್ಲಿ ಅಳಿಸ್ರಪ್ಪ. ಈಗ ಮೊದಲಿನ 3 ಏನ್ ಹೇಳಕಂತಿ, ಇದಕ್ಕೆ ಇವು 3 ಇವು 4 ಸಂಬಂಧ ಅವ್ರಿ. ಇವು 4 ಕ್ರಮವಾಗಿ ಅಂತ ಹಾಕೋದ್ರಿ. ಎಲ್ಲೆಲ್ಲ ಬರ್ತೈತಿ ನಿಜಗೊಂಡ್ರು ಈ ನಮೂನಿ ಬಳಸ್ತಾರ, ವಾಕ್ಯಗಳನ್ನ ಬಳಸ್ತಾರ. ಎಚ್ಚರ ಇರ್ಬೇಕು. ಒಮ್ಮೆ ನಾ ಹೇಳಿಕೊಟ್ರ ಮುಂದೆ ಹಲವಾರು ಸಲ ಬರ್ತದ. ಅವಾಗ ಕೇಳ್ತೀನಿ, ಅವಾಗ ನೀವು ಹಿಂಗ್ ಜೋಡಿಸ್ಬೇಕು. ಏನ್ರಿ? ದುಃಖಿಗಳಲ್ಲಿ ಮೈತ್ರಿ ಇರ್ಬೇಕು, ದುಃಖಿಗಳಲ್ಲಿ ಕರುಣ ಇರ್ಬೇಕು, ಪುಣ್ಯಶಾಲಿಗಳಲ್ಲಿ ಮುದಿತಾ ಭಾವ ಇರಬೇಕು, ಪಾಪಿಗಳಲ್ಲಿ ಉಪೇಕ್ಷೆ ಮಾಡುವಂತದ್ದಿರ್ಬೇಕು. ಒಂದಕ್ಕೊಂದು ತದ್ ವಿರುದ್ಧ ಗುಣಗಳಿರ್ಬೇಕು. ತಾದಾತ್ಮ್ಯ ಆಗೋಂಗಿರಬಾರ್ದು. ಯಾರ ದುಃಖ ಹೇಳಿದ್ರಂದ್ರೆ ಆ ದುಃಖದಾಗ ನಾವು ದುಃಖಿಗಳಾಗಬಾರ್ದು. ಆ ದುಃಖ ಹೇಳಬೇಕಂದ್ರೆ ನಾವು ಕರುಣೆಯನ್ನು ಹೇಳ್ಬೇಕು. ನೋಡಪ್ಪ, ಇವ ಆತ್ಮಸ್ವರೂಪ ಇದ್ರು ಕೂಡ ತಾನು ಆತ್ಮನಲ್ಲ ಅಂತ ದುಃಖ ಮಾಡಕತ್ತಾನ. ಇವ ಹೆಂಗರ ಮಾಡಿ ಆತ್ಮಜ್ಞಾನವನ್ನು ಮಾಡಿಕೊಟ್ಟು ದುಃಖದಿಂದ ಇವನು ಎಳ್ಕೋಬೇಕು ಅನ್ನುವಂತ ಭಾವ ಬರ್ಬೇಕು.
ಸುಖಿ ಇದ್ದವನಲ್ಲಿ ಮೈತ್ರಿ ಭಾವ ಎಲ್ಲರಿಗೂ ಬರ್ತದ, ಅದೇನು ಹೇಳ್ಕೊಳ್ಬೇಕಾಗಿಲ್ಲ. ದುಃಖಿ ಇದ್ದವನಲ್ಲಿ ಕರುಣಾಭಾವ ಬರ್ಬೇಕು. ಪುಣ್ಯವಂತರು ಇರ್ತಾರ, ಪುಣ್ಯವಂತರ ನೋಡಿ ನಮ್ಗೆ ಏನ್ ಆಕತ್ರಿ, ಹೊಟ್ಟೆ ಕಿಚ್ಚು ಬರ್ತದ, ಹೊಟ್ಟೆ ಕಿಚ್ಚು. ಅವ್ರ ಮಕ್ಳು ಹಂಗಾದು, ಯಾಕ ಅವ್ರ ಪುಣ್ಯ ಇರ್ತದ. ನಾವ್ ಪುಣ್ಯ ಕಂಡ್ವಿ ಅಂತಂದ್ರ ಮುದಿತಾ ಭಾವ. ಮುದಿತಾ ಅಂದ್ರೆ ಏನ್ರಿ? ಅವ್ರನ್ನ ನೋಡಿದ್ರು ಮಾತ್ಸರ್ಯ ರಹಿತ ಭಾವ ಅನುಸರ, ಮಾತ್ಸರ್ಯ ರಹಿತ ಭಾವ. ನೋಡಿದ್ರು ಪ್ರೀತಿ ಇದಿಂದಿರ್ಬೇಕ್ರಿ, ಹೊಟ್ಟೆ ಕೆಚ್ಚ ಪಡ್ಬಾರ್ದು. ಹೊಟ್ಟೆ ಕಿಚ್ಚಿನ ಅಪೋಸಿಟ್. ಮುದಿತಾ ಅಂದ್ರ ಹೊಟ್ಟೆ ಪ್ರೀತಿಯಿಂದ ಇರಬೇಕು. ಮುದಿತಾ ಭಾವ ಅಂದ್ರೆ ಪ್ರೀತಿಯಿಂದ ಇರಬೇಕು. ಪುಣ್ಯ ಮಾಡ್ಯಾರಪ್ಪ ಅವ್ರ ಆಗೈತಿ, ಏನ್ ತಪ್ಪಿಲ್ಲ, ಈಶ್ವರ ಅನುಗ್ರಹ ಆಗ್ಯದ. ಈಗ ನೀವು ಬಾಜು ಅಲ್ಲೇ ಇರ್ತಾರ, ನಿಮಗ್ ಬಾಜು ನಿಮ್ ಮಕ್ಳ ಶಾಣೆ ಬಿದ್ದು ಬಾಜು ಮಕ್ಳು ಯಾಕಾರ ದಡ್ರಿದ್ರ ಅಂದ್ರೆ ಸುಮ್ಮನೆ ಹೊಟ್ಟಿಗೆ ಹೆಚ್ಚು ಪಡ್ತಾರ. ಯಾರಿಗ ಚಲೋ ಆಗಿರ್ತಂದ್ರೆ ಹೊಟ್ಟಿಗೆ ಹೆಚ್ಚು ಪಡಬಾರ್ದು. ಇಲ್ಲಪ್ಪ ಅವ್ರು ಪುಣ್ಯವಂತರದಾರ, ಅದಕ್ಕ ದೇವ್ರು ಅವ್ರಿಗೆ ಆ ರೀತಿ ಮಕ್ಕಳನ್ನ ಕೊಟ್ಟಾನ. ಪ್ರೀತಿ ಮಾಡ್ಬೇಕು, ಮತ್ ಇನ್ನಷ್ಟು ಪುಣ್ಯ ಮಾಡುವಂಗ ಅವ್ರಿಗೆ ದನ ಚಪ್ಪರಿಸ್ಬೇಕು. ಇನ್ನೂ ಅಷ್ಟ ಅವ್ರ ಮುದಿತಾ ಭಾವ ಅಂದ್ರ ಅವ್ರನ್ನ ಪ್ರೀತಿ ಮಾಡ್ಬೇಕು. ನಾವು ಪುಣ್ಯವಂತರನ್ನೇ ಪ್ರೀತಿ ಮಾಡ್ಬೇಕು, ಪಾಪಿಗಳಲ್ಲಿ ಉಪೇಕ್ಷೆ ಮಾಡ್ಬೇಕು. ಪಾಪ ಮಾಡ್ಯಾನ ಅದಕ್ಕಾಗೈತಿ ಅನ್ಬಾರ್ದು, ಬಿಟ್ಟು ಬಿಡ್ಬೇಕು. ಈ ಉಪೇಕ್ಷೆ ಮಾಡಿ ಶಾಸ್ತ್ರ ಮಾಡಿ ಬಿಟ್ಟು ಬಿಡ್ಬೇಕು. ಏನ್ ದೊಡ್ಡ ವಿಷಯ ಅಲ್ಲ, ಅದನ್ನೇನು ಬಹಳ ದೊಡ್ಡದ ಬೆಳ್ಸಾಕ್ ಹೋಗ್ಬೇಡ್ರಿ, ಮುಗಿಸ್ಬಿಡ್ರಿ. ಏನೋ ತಪ್ಪಾಗೈತಿ ಮುಗಿಸ್ಬಿಡ್ಬೇಕು. ಉಪೇಕ್ಷಾ ಭಾವ. ಪಾಪಿಗಳ ಮೌನ ಆಗಿ ಬಿಡ್ಬೇಕಂತ ಅವ್ರ ಬಗ್ಗೆ, ಮೌನ ಇದ್ದು ಬಿಡ್ಬೇಕು. ಈ ನಾಲ್ಕುಗಳು ಕ್ರಮವಾಗಿ ಅಂದಾಗ ಅಲ್ಲೇ ಮೈತ್ರಿಯನ್ನ ಸುಖಿಯಲ್ಲಿ, ಕರುಣೆಯನ್ನ ದುಃಖಿಯಲ್ಲಿ, ಮುದಿತಾನ ಪುಣ್ಯವಂತರಲ್ಲಿ, ಉಪೇಕ್ಷೆಯನ್ನ ಪಾಪಿಗಳಿರಬೇಕು. ಈ ಗುಣಗಳಿಂದ ಅಂತಃಕರಣವು ಶಾಂತವಾಗಿರುತ್ತೆ ಎಂದು ಪಾತಂಜಲಿಕಾರರು ಹೇಳುತ್ತಾರೆ. ಹಿಂಗ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತ ಉಳಿತದ. ಇಲ್ಲಾಂದ್ರೆ ನಮ್ಮ ಮನಸ್ಸು ಅದಕ್ಕೆ ಹೈದರಾಬಾದ್ ಆಗ್ತದ ಅಂತ. ವಿವೇಕ ಚಿಂತಾಮಣಿಯಲ್ಲೂ ಕೂಡ ಹೇಳಿದೆ, ಅಮಾನಿತ್ವಾದಿ ಗುಣಗಳು ದೈವಿ ಸಂಪತ್ ಸ್ವರೂಪಗಳೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅಲ್ಲಿ ನೋಡಬಹುದು. 13ನೇ ಅಧ್ಯಾಯ 7ನೇ ಶ್ಲೋಕ, 8ನೇ ಶ್ಲೋಕ, 9, 10, 11, 12 ಶ್ಲೋಕದಲ್ಲಿ ಅಮಾನಿತ್ವಾದಿ 20 ಗುಣಗಳನ್ನ ಹೇಳ್ಕೊಂತ ಹೋಗ್ಯಾರ. ನಾವು ಅಭ್ಯಾಸ ಮಾಡೀವಿ. ಹೀಗಿರ್ಬೇಕಾದ್ರೆ ಮನಸ್ಸು ಸಂತೋಷವಾಗಿರಬೇಕಾದರೆ ಅಮಾನಿತ್ವ, ಅದಂಬಿತ್ವ ಮೊದಲಾದ ದೈವಿ ಸಂಪತ್ ಗುಣಗಳಿಂದ ಕೂಡಿರಬೇಕು. ಈ ದೈವಿ ಗುಣಗಳು ಸ್ವಭಾವ ಸಿದ್ಧವಾಗಿರಬೇಕಾದರೆ ಅಪರೋಕ್ಷ ಜ್ಞಾನ ಸಿದ್ಧವಾಗಿರಬೇಕು. ನೋಡ್ರಿ, ಒಂದೊಂದು ಮಾತು ಹೇಳ್ತಾರ. ಇದು ಹುಚ್ಚು ಬಿಡದನ, ಒಬ್ಬ ಹುಚ್ಚು ಹಿಡ್ದೈತಿ. ಯಾವ್ದು? ಹುಡುಗಿ ಹುಚ್ಚು ಹಿಡ್ದೈತಿ. ಅವ ಕನ್ಯಾಪಿತ್ರು ಏನಂತಾನ, ಹುಡುಗ ಹುಚ್ಚದನ್ರಿ ಹೆಂಗ್ ಕೊಡ್ಲಿ ಅಂತಾನ. ಅವ್ ಹಿಡ್ದೈತಿ ಹುಚ್ಚು, ಬೇರೆ ಹುಚ್ಚಿಲ್ಲ, ಕನ್ಯಾದ ಹುಚ್ಚು ಹಿಡ್ದೈತಿ. ಅವಾಗ ಧೈರ್ಯ ಮಾಡಿ ಅವ ಹೆಣ್ ಕೊಟ್ಟಂದ್ರೆ ಹುಚ್ಚು ಬಿಡದೈತಿ. ಅವಾಗ ಅವನ್ನ ಹೆಂಗ್ ಕೊಡ್ಲಿ ಅಂತ ಅವ ಅಂತ ಕನ್ಯಾಪಿತ್ರು ಇವ್ ಹುಚ್ಚು ಬಿಡಬಾರ್ದು. ಹಂಗಾಗೈತಿ ಅಂತಾರ ಅವ್ರು. ಏನು ಜ್ಞಾನ ಆದ್ರೆ ಜ್ಞಾನಿಯಲ್ಲಿ ಈ ಗುಣಗಳು ಸಹಜ ಇರ್ತಾವಂತಾರ. ಆದ್ದರಿಂದ ಜ್ಞಾನ ಆಗೋಕ್ಕಿಂತ ಮೊದಲ ಈ ಗುಣಗಳನ್ನ ನಾವು ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಗುಣಗಳ ನಮಗ್ ಅಳವಡುದು ಯಾವಾಗ ಅಂದ್ರ ಜ್ಞಾನ ನಂತರದಲ್ಲ ಪರ್ಫೆಕ್ಟ್ ಬರ್ತಾವ. ಅಲ್ಲಿ ಮಠ ಹಂಗ ಸುಮ್ಮನೆ ನಾಟಕ ಮಾಡ್ಬೇಕು ನಾವು. ಆ ಗುಣ ಅದಾವನ್ನುವಂಗ. ಆ ಗುಣಗಳು ಬರ್ಬೇಕಂದ್ರೆ ಒಳಗ ಆತ್ಮಜ್ಞಾನ ಆಗ್ಬೇಕು ಅಂತ ಹೇಳ್ತಾರ. ಆತ್ಮಜ್ಞಾನ ಆದವನಲ್ಲಿ ಈ ಗುಣಗಳು ಸಹಜವಾಗಿರ್ತಾವ, ಉಳಿದವನಲ್ಲಿ ಪ್ರಯತ್ನಶೀಲವಾಗಿರ್ತಾವ. ಪ್ರಯತ್ನ ಮಾಡ್ಬೇಕು. ಸ್ವಭಾವ ಸಿದ್ಧವಾಗಿರ್ಬೇಕಂದ್ರೆ ಅಪರೋಕ್ಷ ಜ್ಞಾನಿಗಳಲ್ಲಿ ಸ್ವಭಾವ ಸಿದ್ಧ ಇರ್ತಾವ. ತಿಳಿಯತೇನ್ರಿ ಮಾತಿನ ಅರ್ಥ? ಇವೇ ಮೊದಲಾದ ಗುಣಗಳಿಂದ ಕೂಡಿರುವನೇ ಯೋಗ್ಯ ಗುರುವೆಂದು ತಿಳಿಯತಕ್ಕದ್ದು. ಮತ್ತು ಶಾಸ್ತ್ರ ಪರಿಣತೆ, ಸುಜ್ಞಾನ ಎಂಬ 2 ಪದಗಳಿಂದ 2 ಜ್ಞಾನಗಳಿರಬೇಕೆಂದು ತೋರಿಸುತ್ತಾರೆ. ಆದ್ದರಿಂದ ಶಾಸ್ತ್ರ ಪರಿಣತೆ ಎಂಬಲ್ಲಿ ಶಬ್ದ ಜ್ಞಾನವೆಂದು ಅಥವಾ ಪರೋಕ್ಷ ಜ್ಞಾನವೆಂದು ಅರ್ಥ ಮಾಡಬೇಕು. ಸುಜ್ಞಾನವೆಂಬಲ್ಲಿ ಅಪರೋಕ್ಷ ಜ್ಞಾನವೆಂದು ಅರ್ಥ ಮಾಡಬೇಕು. ಹೀಗೆ ಮಾಡಿದರೆ ಯಾವ ದೋಷವೂ ಇಲ್ಲ. ಯಾಕಂದರೆ ತೇ ಜ್ಞಾನಂ ಉಪದೀಕ್ಷಂತಿ ಜ್ಞಾನಿನಃ ತತ್ವದರ್ಶಿನಃ ಎಂಬ ಗೀತಾವಾಕ್ಯದಂತೆಯೋ ಜ್ಞಾನಿ ತತ್ವದರ್ಶಿ ಎಂದು 2 ಸಾರಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಜ್ಞಾನಿ ತತ್ವದರ್ಶಿ ಅಂತ 2 ಶಬ್ದ ಮಾಡ್ಯಾರ. ಜ್ಞಾನಿ ತತ್ವದರ್ಶಿ ಅಂದ್ರ ಏನು? ತೇ ಜ್ಞಾನಂ ಉಪದೀಕ್ಷಂತಿ ಜ್ಞಾನಿನಃ ತತ್ವದರ್ಶಿನಃ. ಭಗವದ್ಗೀತೆ 4ನೇ ಅಧ್ಯಾಯ 34ನೇ ಶ್ಲೋಕ ನೋಡ್ರಿ. ಆ ಇವುಗಳಿಂದ ಉಕ್ತಾರ್ಥವೇ ಮಾಡಲ್ಪಟ್ಟಿದೆ. ಆದ್ದರಿಂದ ಹೀಗಿದ್ದರೆ ಗುರುಗಳೆಂದು
ಇದರಿಂದಲೇ ನಾವು ಜ್ಞಾನ ಪ್ರಾಪ್ತಿಯ ದ್ವಾರ ಕೃತಾರ್ಥರಾಗುತ್ತೇವೆ ಎಂದು ತಿಳಿದುಕೊಂಡು ಮುಮುಕ್ಷುಗಳು ಶರಣ ಹೋಗತಕ್ಕದ್ದು. ಇಲ್ಲದಿದ್ದರೆ ಬಳ್ಳಿ ಗುರುಡರು ಕಂಡು ಕೂಡಿ ಹಳ್ಳವನ್ನು ಬಿದ್ದಂತೆ ಎಂಬ ಸರ್ವಜ್ಞನ ವಚನದಂತೆ ಅನರ್ಥಕ್ಕೆ ಒಳಗಾಗಬೇಕಾಗುತ್ತದೆ. ಸರ್ವಜ್ಞ ವಚನ ಗ್ರಂಥದಲ್ಲಿರುವ ಗುರು ಪದ್ಧತಿ ಎಂಬ ಪ್ರಕರಣವನ್ನು ಅವಲೋಕನ ಮಾಡ್ರಿ ಅಂತಾರ. ಗುರು ಪದ್ಧತಿ ಅಂತಿಕೊಂಡು ಸರ್ವಜ್ಞನ ಗ್ರಂಥದ ಬರ್ದಾರಂತ ಓಡ್ರಿ ಅಂತಾರ ಅಪ್ಪವ್ರು. ನಾವೇನ್ ನೋಡಿಲ್ಲ, ಯಾರ ಗ್ರಂಥ ಇದ್ರ ನಾಳೆ ಓದ್ರಿ. ಪರಮಾಣು ಬೋಧೆಯಲ್ಲಿ ಮುಖ್ಯವಾಗಿ ಪರತತ್ವ ವಿಷಯದ ಅರಿಕೆ ಉಳ್ಳ ಗುರುವನ್ನು ಎಂದು ಕುರಿತು ಶರಣ ಹೋಗತಕ್ಕದ್ದು. ಇವನು ಪಿರಿಯನು, ಇವನು ಕಿರಿಯನು, ಇವನು ಕುಲಜನು, ಇವನು ಕುಲರಹಿತನು ಎಂಬ ವಿಚಾರ ಮಾಡತಕ್ಕದ್ದಲ್ಲೆಂದು ಗುರು ಶಿಷ್ಯರುಗಳು ಪರಮ ವಿರಕ್ತಿಯೊಂದನೆ ಪರೀಕ್ಷಿಸುವನು. ಜಾತಿ ಕುಲ ವಿದ್ಯಾ ವರಗುಣ ಗಣವನಾರಯ್ಯವನೇ ಎಂಬುದಾಗಿ ಶಿಷ್ಯನಲ್ಲಿ ಮುಖ್ಯವಾಗಿ ವಿರಕ್ತಿ ಇರಬೇಕೆಂದು ಹಾಗೂ ಗುರು ಶಿಷ್ಯರ ಲಕ್ಷಣವನ್ನು ಗ್ರಂಥಕರ್ತರೇ ಹೇಳಿರುತ್ತಾರೆ. ನಿಜಗೊಂಡ್ರೆ ಹೇಳ್ಯಾರ, ಪರಮಾನುಬೋಧೆಯಲ್ಲಿ ಹೇಳ್ಯಾರ. ಮತ್ತು ಶ್ರೀಮತ್ ಶಂಕರಾಚಾರ್ಯರು ಸ್ವರೂಪ ಬಲ್ಲವನು ಬ್ರಾಹ್ಮಣನಿರಲಿ ಚಾಂಡಾಲನಿರಲಿ ಅವನು ನನಗೆ ಗುರುವೆಂದು ಮನೀಷಾ ಪಂಚಕದಲ್ಲಿ ಹೇಳಿದ್ದಾರೆ. ಊರಿಂಗೆ ದಾರಿಯನ್ನು ಯಾರಿಗೆ ತೋರಿಸಿದರೇನು? ತನ್ನ ಸ್ವರೂಪ ಜ್ಞಾನವನ್ನು ಮಾಡತಕ್ಕ ಗುರು ಯಾವ ಜಾತಿ, ಯಾವ ಕುಲ, ಯಾವ ವಯಸ್ಸಿನವರಾದರೂ ಚಿಂತೆ ಇಲ್ಲ ಹೀಗೆಂದು ಸರ್ವಜ್ಞ ಕವಿ ಹೇಳಿರುತ್ತಾನೆ. ಇನ್ನು ವಿಚಾರ ಸಾಗರದ 3ನೇ ತರಂಗದಲ್ಲಿಯೂ ಕೂಡ ಮತ್ತು ಗುರುಗೀತೆಯಲ್ಲಿಯೂ ಕೂಡ ಈ ವಿಷಯವನ್ನು ಅವಲೋಕನ ಮಾಡಿರಿ. ವಿಸ್ತಾರ ಭಯದಿಂದ ನಾವು ಇಲ್ಲಿ ಬರೆಯುವುದನ್ನು ಬಿಟ್ಟಿದ್ದೇವೆ ಅಂತ ಹೇಳಿ ಮುಖ್ಯಾರ. ಇನ್ನ ಗುರುವಿನ ಶಿಷ್ಯವನ್ನ ಲಕ್ಷಣವನ್ನು ಹೇಳಿದ ಬಳಿಕ ಸಶಿಷ್ಯರ ಲಕ್ಷಣವನ್ನ ಹೇಳುವರದಾರ. ಆ ಒಂದು ಪದ್ಯವನ್ನು ಓದಿ ಬಿಡ್ತೇನೆ ನೋಡಿ. ಗುರುದೇವತಾ ಭಕ್ತಿ ವರವೇದ ವಿಧಿನಿಷ್ಠೆ ವಿರತಿ ಮುಂತಾದ ನವಚಾರಿತ್ರ್ಯಗಳಿರಲವನೇ ಶಿಷ್ಯ ನೆನೆಸುವನು ಅಂತ 2ನೇ ಪದ್ಯವನ್ನು ಹೇಳೋರದಾರ. ಆ ವಿಷಯವನ್ನ ಮಧ್ಯಾಹ್ನ 3 ಗಂಟೆಗೆ ನೋಡೋಣ. ಅಲ್ಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.